ಮನಸ್ಸನ್ನು ಹೀಲಿಂಗ್ ಕಡೆ ತೊಗೊಂಡು ಹೋಗಬೇಕು ಅಂತಂದರೆ ನಿಮಗೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ನನ್ನ ತಾಯಿಯೇ ಮೊದಲ ಗುರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಚೂಸನ್ ಒನ್ಸ್, ಆಯ್ಕೆಯಾದಂತಹ ಆತ್ಮಗಳು ಎಲ್ಲವನ್ನು ತೊರೆದು ಹೊರಗಡೆ ಇರುವಂತಹ ಪರಿಸ್ಥಿತಿ ದೇವರೇ ಸೃಷ್ಟಿ ಮಾಡಿರ್ತಾನೆ. ಎಲ್ಲರಿಗೂ ನಮಸ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಾರ್ಸಿಸಿಸಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾರ್ಸಿಸಿಸಮ್ ಅಂದರೆ ಏನು ಅನ್ನೋದನ್ನು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಆ್ಯಕ್ಚುಲಿ ಅದು ನನ್ನ ಒಂದು ಫೀಲ್ಡೇ ಸೈಕಾಲಜಿ. ಸೊ ಬಟ್ ಲೈಫಲ್ಲಿ ಕೂಡ ತುಂಬಾ ನಾನು ಕಲ್ತಿದ್ದೀನಿ. ಯೂನಿವರ್ಸಿಟಿ ಕಾಲೇಜ್ ಸ್ಕೂಲ್ನಲ್ಲಿ ಕಲ್ತಿರೋದಕ್ಕಿಂತ ಲೈಫ್ನಲ್ಲೇ ಜಾಸ್ತಿ ನಾನು ಪಾಠಗಳನ್ನು ಕಲ್ತಿದ್ದೀನಿ. ಸೊ ಹೇಳ್ಬೋದು ಗಂಟೆಗಟ್ಟಲೆ ನಾರ್ಸಿಸಿಸಮ್ ಅಂದರೆ ಏನು ಅಂತ. ಬಟ್ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ತುಂಬ ಒಂದು ಸರಳವಾದ ರೀತಿಯಲ್ಲಿ, ಒಂದು ಕಾಮನ್ ಮ್ಯಾನ್ಗೆ ಅರ್ಥ ಆಗುವ ರೀತಿಯಲ್ಲಿ ಶಾರ್ಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂಬರುವ ದಿನಗಳಲ್ಲಿ ಡೀಟೇಲಾಗಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ಗೆ ನಾರ್ಸಿಸಿಸಮ್ ಅಂತ ಅಂದರೆ ಏನು? ಈ ಒಂದು ನಾರ್ಸಿಸಿಸಮ್ ಅನ್ನೋದು ಬರೀ ಪದ ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವಂತಹ ಒಂದು ಮನೋವಿಜ್ಞಾನದ ಅಂಶ, ಮನೋವೈಜ್ಞಾನಿಕವಾದಂತಹ ಒಂದು ಅಂಶ. ಅಂದರೆ ಸೈಕಾಲಜಿಕಲ್ ಆಗಿ ನಮ್ಮ ಮೇಲೆ ಪರಿಣಾಮ ಬೀಳುವಂತಹ ಒಂದು ಕಾನ್ಸೆಪ್ಟು ಈ ಒಂದು ನಾರ್ಸಿಸಿಸಮ್ ಅಂತ ಹೇಳ್ಬೋದು. ಸೊ ಏನು ನಾರ್ಸಿಸಿಸಮ್ ಅಥವಾ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ಸ್? ಐ ಮೀನ್ ಕ್ಯಾರೆಕ್ಟರ್ಸ್ ಅಂತ ಅಂದಿದ ತಕ್ಷಣ ಇಲ್ಲಿ ನೀವು ಜಡ್ಜ್ ಮಾಡುವ ರೀತಿಯಲ್ಲಿ ಅಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಟ್ರೇಡ್ಸ್, ಅಂದರೆ ಗುಣಲಕ್ಷಣಗಳು ಅಂತ ನಾವೇನು ಹೇಳ್ತೀವಲ್ವ ಕನ್ನಡದಲ್ಲಿ, ಆ ರೀತಿ ಈ ಒಂದು ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಅಂದರೆ ಏನು ಅನ್ನೋದನ್ನು ತುಂಬ ಸರಳವಾಗಿ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕಾರ ಮಾಡಿ. ಇದೇ ರೀತಿ ವಿಡಿಯೋಸ್ಗಳನ್ನು ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿರುವಂತಹ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗಿನ ಒಂದು ಯುಗದಲ್ಲಿ, ಈಗಿನ ಒಂದು ಜನ್ರೇಷನ್ ಏನು ನಾವಿದ್ದೀವಲ್ವ, ಅಂದರೆ ನಮ್ಮ ಏಜ್ ಅಂತ ಅಲ್ಲ, ಯಂಗ್ಸ್ಟರ್ಸ್ ಅಂತ ಅಲ್ಲ, ಎಷ್ಟೇ ಏಜ್ ಆದವರು ಕೂಡ ಆಗಿರ್ಬೋದು, ಸಣ್ಣವರಾದರೂ ಆಗಿರ್ಬೋದು, ಮಿಡಲ್ ಏಜ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಚಾರ ಈ ಒಂದು ನಾರ್ಸಿಸಿಸಮ್ ಒಂದು ಕಾನ್ಸೆಪ್ಟ್ ಬಗ್ಗೆ. ಯಾಕಂತಂದರೆ ಮೆಂಟಲ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾನಸಿಕವಾದಂತಹ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಈ ಒಂದು ಸೈಕಾಲಜಿನಲ್ಲಿ ನಾವು ಕಾಲೇಜ್ ಡೇಸ್ನಲ್ಲೆಲ್ಲ ಓದುವಾಗ ಏನಂದರೆ ನಮಗೆ ಟೀಚರ್ಸ್ ಎಲ್ಲ ಪಾಠ ಮಾಡುವಾಗ ಜನರಲ್ ಆಗಿ ನಾವು ತಿಳ್ಕೊಂಡಿದ್ವಿ. ಬಟ್ ಅದನ್ನು ನಾವು ನೀಟಾಗಿ ಅರ್ಥೈಸ್ಕೊಳ್ಬೇಕಾಗಿತ್ತು ಅಂತಂದರೆ ಆಗ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದರೆ ನಮಗೆ ಅಷ್ಟು ತಿಳುವಳಿಕೆ ಕೂಡ ಇರ್ತಾ ಇರಲಿಲ್ಲ. ಓದ್ತಾ ಇದ್ವಿ, ತಿಳ್ಕೊಳ್ತಾ ಇದ್ವಿ, ಬಟ್ ಅದು ಸ್ವತಃ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅಂದರೆ ಜನರಲ್ ಆಗಿ ಸೈಕಾಲಜಿ ಅಂತಂದರೆ ಮೈಂಡ್, ಬಾಡಿ ಆ್ಯಂಡ್ ಸೋಲ್, ಅಂದರೆ ನಮ್ಮ ಒಂದು ಮನಸ್ಸು, ದೇಹ ಮತ್ತು ಆತ್ಮ, ಇದು ಮೂರು ಕೂಡ ಸೇರಿದಾಗ ಒಂದು ಮನುಷ್ಯ ಅಂತ ಅನ್ನಿಸ್ಕೊಳ್ತಾನೆ. ಸೊ ಈ ಮೂರು ಒಂದು ಮೈಂಡ್, ಬಾಡಿ, ಸೋಲ್ ಸೇರಿದ್ರೇ ಒಂದು ಸೈಕಾಲಜಿ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಟೆಕ್ನಿಕಲ್ ಆಗಿ ನಾನೇನು ಹೇಳ್ತಾ ಹೋಗಲ್ಲ, ಜನರಲ್ ಆಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಮೊದಲಿಗೆ ಈ ಒಂದು ನಾರ್ಸಿಸಿಸಮ್ ಅಂದರೆ ಏನು ಅನ್ನುವಂತಹ ವಿಷಯಕ್ಕೆ ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ನಾರ್ಸಿಸಿಸಮ್ ಅಂದರೆ ಅತಿಯಾದ ಸ್ವಯಂ ಕೇಂದ್ರೀಕೃತ, ನಾನು, ನನ್ನಿಷ್ಟ, ನನ್ನದೇ ಸರಿ ಅನ್ನುವಂತಹ ಒಂದು ಮನೋಭಾವ. ಇದಕ್ಕೆ ನಾರ್ಸಿಸಿಸಮ್ ಅಂತ ಹೇಳ್ತೀವಿ. ಅಂದರೆ
ಇಲ್ಲಿ ಈ ಒಂದು ಏನು ಪಾಯಿಂಟ್ ನಾನು ಹೇಳಿದಾಗ ಒಂದು ವಿಚಾರನ ನಾನು ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಈ ಒಂದು ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಇಡೀ ಪ್ರಪಂಚದ ಪ್ರತಿಯೊಂದು ಜೀವಿನಲ್ಲೂ ಇರುತ್ತೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಒಂದು ಗುಣಲಕ್ಷಣ ಇದ್ದೇ ಇರುತ್ತೆ. ಈ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಆದರೆ ಯಾವಾಗ ಇದು ಅತಿರೇಕ ಆಗುತ್ತೆ, ಈ ಒಂದು ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಅತಿರೇಕ ಆಗುತ್ತೆ, ಆಗ ತುಂಬಾ ಘರ್ಷಣೆಗಳು, ಕ್ಲಾಶಸ್, ರಿಲೇಷನ್ಶಿಪ್ಗಳಲ್ಲಿ ಕ್ಲಾಶಸ್ ಆಗುವಂಥದ್ದು, ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದು, ಮತ್ತು ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥದ್ದು, ಒತ್ತಡ ಹೆಚ್ಚಾಗುವಂಥದ್ದು, ಇದೆಲ್ಲವನ್ನು ಕೂಡ ನಾವು ಕಾಣ್ತೀವಿ. ಸೊ ಅದೇ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ಒಂದು ಸಮಾಜದಲ್ಲಿ ನಾವು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಳುವಂತಹ ಅವಶ್ಯಕತೆ ಹೆಚ್ಚಾಗಿದೆ ಸ್ನೇಹಿತರೆ. ಯಾಕಂದರೆ ಇವಾಗ ನೋಡಿ, ಎಷ್ಟೋ ಜನ ಎಷ್ಟೋ ಕಾಯಿಲೆಗಳಿಂದ ಬಳಲ್ತಾ ಇದ್ದೀವಿ ಅಲ್ವಾ. ಅಂದರೆ ಮನುಷ್ಯರಾದಂತಹ ನಾವು ಸಾಕಷ್ಟು ಕಾಯಿಲೆಗಳಿಂದ ಬಳಲ್ತಾ ಇದ್ದೀವಿ ಈ ಒಂದು ಪ್ರಪಂಚದಲ್ಲಿ. ಸೊ ಈ ಕಾಯಿಲೆಗಳಿಗೆ ಸಾಕಷ್ಟು ಕಾರಣಗಳಿರುತ್ತೆ. ಆ ಕಾರಣಗಳಲ್ಲಿ ಈ ಒಂದು ನಾರ್ಸಿಸಿಸಮ್ ಅನ್ನೋದು ಕೂಡ ಒಂದು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಂಶನ ನಾನು ಸಪ್ರೇಟ್ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾವೆಲ್ಲ ಕಾಯಿಲೆಗಳು ಈ ಒಂದು ನಾರ್ಸಿಸಿಸಮಿಂದ ಬರುತ್ತೆ. ಅಂದರೆ ಯಾವೆಲ್ಲ ಕಾಯಿಲೆಗಳನ್ನ ನಾವು ನಾರ್ಸಿಸಿಸಮಿಂದ ಬರುತ್ತೆ ಅಂತ ಹೇಳ್ತೀವೋ, ಆ ಕಾಯಿಲೆಗಳು ಬರೀ ನಾರ್ಸಿಸಿಸಮಿಂದಾನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸಾಕಷ್ಟು ಬೇರೆ ಕಾರಣಗಳು ಕೂಡ ಇರೋ ಸಾಧ್ಯತೆಯೇ ಇರುತ್ತೆ. ಆದರೆ ಇದು ಕೂಡ ಒಂದು ಕಾರಣ, ನಾರ್ಸಿಸಿಸಮಿಂದ ಕೂಡ ಕಾಯಿಲೆಗಳು ಬರುತ್ತೆ. ಸೊ ಹಾಗಾಗಿ ಒಬ್ಬ ಮನುಷ್ಯ ತನ್ನ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಮತ್ತು ಆತ್ಮದ ಆರೋಗ್ಯ ಇಷ್ಟನ್ನು ಕಂಡುಕೊಳ್ಬೇಕು ಅಂತ ಅಂದರೆ ಈ ಒಂದು ನಾರ್ಸಿಸಿಸಮ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸೊ ಮೆಂಟಲಿ ನಾವು ಸ್ಟ್ರಾಂಗ್ ಇರಬೇಕು, ಫಿಸಿಕಲಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿಯಾಗಿರಬೇಕು, ಮತ್ತು ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿಯಾಗಿರಬೇಕು ಅಂತ ಅಂದರೆ, ಸ್ಪಿರಿಚುವಲಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿಯಾಗಿರಬೇಕು ಅಂತ ಅಂದರೆ ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಳುವಂತಹ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನಾನು ನಿಮಗೆ ಹೇಳಿದ ಹಾಗೆ ಇಲ್ಲಿ ನಾರ್ಸಿಸಿಸಮ್ ಅಂತಂದರೆ ನಾನು, ನಂದು, ನಾನು ಹೇಳಿದ್ದೇ ಸರಿ ಅನ್ನುವಂತಹ ಅಂಶ ಹೆಚ್ಚಾಗಿ ಕಂಡುಬಂದಲ್ಲಿ ಇದು ನಾರ್ಸಿಸಿಸಮ್ ಗುಣಲಕ್ಷಣಗಳು. ಹಾಗಾದರೆ ನಮ್ಮೆಲ್ಲರಲ್ಲೂ ಕೂಡ, ಅಂದರೆ ಜನಸಾಮಾನ್ಯರಾದಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನಾರ್ಸಿಸಿಸಮ್ ಟ್ರೇಟ್ಸ್ ಇರಬೇಕು. ಯಾಕೆ ಇರಬೇಕು ಅಂತ ಅಂದರೆ, ಸಪೋಸ್ ಈಗ ನಾವು ನಮ್ಮ ಪಾಡಿಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆಗ ಯಾರೋ ಬಂದು ನಮಗೆ ತೊಂದರೆ ಕೊಟ್ಟಾಗ ನಾವು, ಆಯ್ತಪ್ಪ ನೀವು ತೊಂದರೆ ಕೊಡ್ತಾನೇ ಇರಿ, ನಾವು ಸುಮ್ಮನೆ ಇರ್ತೀವಿ, ತೊಂದರೆ ಇಲ್ಲ, ನೀವೆಷ್ಟೇ ತೊಂದರೆ ಕೊಟ್ಟರು ನಾವು ಸುಮ್ಮನೆ ಇರ್ತೀವಿ ಅಂತ ಅಂದರೆ ಆಗುತ್ತಾ? ಇಲ್ಲ. ಸ್ವಲ್ಪ ಮಟ್ಟಕ್ಕೆ ನಮಗೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಏನು ಮಾಡ್ತೀವಿ? ಇಲ್ಲ, ಅದರ ವಿರುದ್ಧ ನಾವು ಮಾತಾಡ್ತೀವಿ, ಧ್ವನಿ ಎತ್ತೀವಿ. ಇಲ್ಲ, ನಾನು ಈ ರೀತಿ ಹೇಳಿದ್ದು, ನೀವು ಯಾಕೆ ಆ ರೀತಿ ತಿಳ್ಕೊಂಡ್ರಿ, ಅಥವಾ ನೀವು ಯಾಕೆ ನನ್ನ ಪಾಡಿಗೆ ನಾನಿದ್ದರೂ ಕೂಡ ನನ್ನ ಮೇಲೆ ಈ ರೀತಿ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಿ, ಅಥವಾ ಕೆಟ್ಟದಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಿ ನನ್ನ ಬಗ್ಗೆ, ನಾನು ಅಂದ್ಕೊಂಡೇ ಇಲ್ಲ ಅಂತ ಅಂದರೂ ಕೂಡ ಯಾಕೆ ನನಗೆ ಈ ರೀತಿ ಮಾಡ್ತಿದ್ದೀರಿ ಅಂತ ಹೇಳೋದು. ಇದು ಒಂದು ಎಕ್ಸಾಂಪಲ್. ಇನ್ನು ಒಂದು ಶಾಲೆಯಲ್ಲಿ ಮಕ್ಕಳೆಲ್ಲರೂ ಕೂಡ ಒಂದು 50 ಜನ ಕ್ಲಾಸ್ ರೂಮಲ್ಲಿ ಇರ್ತಾರೆ ಅಂತಂದರೆ, ಸೊ ಒಬ್ಬೊಬ್ಬರ ಒಂದು ಓದುವಂತಹ ಕೆಪಾಸಿಟಿ ಒಂದೊಂದು ರೀತಿಯಲ್ಲಿ ಇರುತ್ತೆ, ಆಯಿತಾ. ಆದರೆ ಪ್ರತಿಯೊಬ್ಬರಲ್ಲೂ ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು ಅಲ್ವಾ. ಸೊ ಇವಾಗ ಕೆಲವೊಂದು ಮಕ್ಕಳು, ಕೆಲವರು ಜಾಸ್ತಿ ಮಾರ್ಕ್ಸ್ ತೊಗೊಳ್ತಾರೆ, ಕೆಲವರು ಕಮ್ಮಿ ಮಾರ್ಕ್ಸ್ ತೊಗೊಳ್ತಾರೆ ಅಂತ ಅಂದ್ಕೊಳ್ಳೋಣ. ಆಗ ಕಮ್ಮಿ ಮಾರ್ಕ್ಸ್ ತಗೊಳ್ಳುವಂತಹ ಮಕ್ಕಳಲ್ಲಿ ಸ್ವಲ್ಪನಾದರೂ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲೇಬೇಕು. ಇಲ್ಲ ಅಂತ ಅಂದರೆ ಅವರು ಹೆಲ್ದಿ ಕಾಂಪಿಟೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಒಂದು ಸ್ವಲ್ಪ ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳಿದ್ದರೆ, ಸ್ವಲ್ಪ ಮಟ್ಟಕ್ಕೆ ಈಗೋ ಅನ್ನೋದಿದ್ದರೆ, ಆವಾಗ ಏನಾಗುತ್ತೆ, ಹೆಲ್ದಿ ಈಗೋ,
ಹೆಲ್ದಿ ಈಗೋ, ಆಯಿತಾ? ಈ ಈಗೋ ಬಗ್ಗೆನೂ ನಿಮಗೆ ನೀಟಾಗಿ ಇನ್ನೊಂದು ಸಪ್ರೇಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಈಗೋ ಮತ್ತು ಸೂಪರ್ ಈಗೋ ಈ ಥರ ಎಲ್ಲ ನಮ್ಮ ಮನೋವಿಜ್ಞಾನಿಗಳು ಏನು ರಿಸರ್ಚ್ ಮಾಡಿ ತಿಳಿಸಿಕೊಟ್ಟಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಅದನ್ನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಏನು ಹೇಳ್ತಾ ಇದ್ದೆ ಅಂದರೆ, ಈಗ ಕಮ್ಮಿ ಮಾರ್ಕ್ಸ್ ತೊಗೊಳ್ತಾ ಇರ್ತಾರಲ್ಲ, ಅಂತಹ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಈಗೋ ಇದ್ದರೆ, ಇಲ್ಲ ನೆಕ್ಸ್ಟ್ ಟೈಮ್ ನಾನು ಕೂಡ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಬೇಕು, ಬೇರೆಯವರೆಲ್ಲ ಯಾವ ರೀತಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಎಲ್ಲರ ಹತ್ರ ಬೇಷ್ ಅಂತ ಅನ್ನಿಸ್ಕೊಳ್ತಿದ್ದಾರೋ ಅದೇ ರೀತಿ ನಾನು ಕೂಡ ಮಾರ್ಕ್ಸ್ ತೊಗೊಳ್ಬೇಕು, ಚೆನ್ನಾಗಿ ಓದಬೇಕು ಅಂತ ಬರೋದು ಸ್ವಲ್ಪ ಮಟ್ಟಕ್ಕೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ. ಆದರೆ ಅದು ಅತಿರೇಕ ಆದಾಗ ಏನಾಗುತ್ತೆ, ಅದು ಜಾಸ್ತಿ ಮಾರ್ಕ್ಸ್ ತೊಗೊಳ್ತಾ ಇರೋರನ್ನ ನೋಡಿಬಿಟ್ಟು ಇಲ್ಲ ಹೇಗಾದರೂ ಮಾಡಿ ನಾನು ಅವರ ಒಂದು ಪೇಪರನ್ನು ನನ್ನ ಪೇಪರ್ ಕಾಪಿ ಮಾಡಿಕೊಂಡು ನನ್ನ ಪೇಪರಲ್ಲಿ ಬರೀಬೇಕು, ಜೊತೆಗೆ ಅವ್ರಿಗೆ 0 ಬರೋ ಥರ ನಾನು ಮಾಡಬೇಕು ಅಂತ ಹೇಳಿ ಯಾವಾಗ ಅದಕ್ಕೆ ಮುಂದಾಗುತ್ತೆ ಆ ಮಗು, ಆವಾಗ ಆ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಆಗಿದೆ. ಆ ಒಂದು ಒಳ್ಳೆ ರೀತಿ ಓದ್ತಾ ಇರುವಂಥ ಮಗು 0 ಆಗಬೇಕು ಅಂತ ಯಾವಾಗ ಬಯಸುತ್ತೆ ಈ ಮಗು, ಆಗ ಏನಾಗುತ್ತೆ, ಅಲ್ಲಿಂದ ಅದು ಶುರು ಆಗುತ್ತೆ ಅದ ಒಂದು ನಾರ್ಸಿಸಿಸಮ್ ಅನ್ನೋವಂಥದ್ದು. ಸೊ ಇದು ಮಕ್ಕಳಲ್ಲಿ ಇರುವಾಗ ಏನೂ ಗೊತ್ತಾಗಲ್ಲ, ಏನು ಮಕ್ಕಳು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ಬೋದು. ಬಟ್ ಇದೇ ಒಂದು ಗುಣಲಕ್ಷಣಗಳು ದೊಡ್ಡವರಾದ ಮೇಲೆ ಬಂದರೆ ಅದು ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗುತ್ತೆ, ಸಾಕಷ್ಟು ಸಂಬಂಧಗಳು ಮುರಿದು ಹೋಗೋದಕ್ಕೆ ಕಾರಣ ಆಗುತ್ತೆ, ಜೊತೆಗೆ ಸಾಕಷ್ಟು ಪಾಠಗಳನ್ನು ಕಲಿಸೋದಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ, ಇದರಲ್ಲಿ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಎಂಪತಿ ಕಡಿಮೆ ಅಂತ ಅಲ್ಲ, ಈ ಪಾಯಿಂಟಲ್ಲಿ ಆ ಥರ ಇದೆ, ಬಟ್ ಕಡಿಮೆ ಅಂತಲ್ಲ, ಟೋಟಲಿ ಎಂಪತಿ ಅನ್ನೋದು ಇವರಲ್ಲಿ ಆಲ್ಮೋಸ್ಟ್ ಇರೋದಿಲ್ಲ. ದಿಸ್ ಇಸ್ ದ ಸ್ಯಾಡ್ ಟ್ರೂತ್. ಆ್ಯಕ್ಚುಲಿ ಏನಂತಂದರೆ, ಈ ಒಂದು ಹೈಪರ್ ನಾರ್ಸಿಸಿಸಮ್ ಇರುವಂತಹ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತಹ ವ್ಯಕ್ತಿಗಳಲ್ಲಿ ಎಂಪತಿ ಇರೋದೇ ಇಲ್ಲ. ಇದು ಕಹಿಯಾದರೂ ಕೂಡ ಇದೆ, ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅಲ್ವಾ? ಬಟ್ ಇದನ್ನು ನಾವು ಅರ್ಥೈಸ್ಕೊಳ್ಬೇಕು. ಇದನ್ನು ನಾನು ನಿಮಗೆ ಮುಂಬರುವ ವೀಡಿಯೋಗಳಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಜನರಲ್ಲಾಗಿ ನೀವು ತಿಳ್ಕೊಳ್ಳಿ, ಯಾಕಂತಂದರೆ ನಿಮಗೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ನಾರ್ಸಿಸಿಸಮ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಹಾಗಾಗಿ ನಾನು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವರಲ್ಲಿ ಎಂಪತಿ ಅನ್ನೋದು ಇರೋದಿಲ್ಲ. ಎಂಪತಿ ಅಂತ ಅಂದರೆ ಏನು? ಎಂಪತಿ ಅಂತ ಅಂದರೆ ಇನ್ನೊಬ್ಬರ ಕಷ್ಟವನ್ನು ನಮ್ಮ ಒಂದು ಕಷ್ಟ ಅಂತ ಅಂದ್ಕೊಳ್ಳುವಂತಹ ಫೀಲಿಂಗ್, ಅಥವಾ ನಮಗೇನೋ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಬೇರೆಯವರು ನಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸೋದು, ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸೋದು, ಇದಕ್ಕೆ ನಾವು ಎಂಪತಿ ಅಂತ ಹೇಳ್ತೀವಿ. ಹಾಗಾದರೆ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಎಲ್ಲರ ಬಳಿ ಒಂದೇ ರೀತಿ ಇರ್ತಾರಾ ಅಂತ ಅಂದರೆ ಇಲ್ಲ ಸ್ನೇಹಿತರೆ. ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಎಲ್ಲರ ಬಳಿ ಒಂದೇ ರೀತಿ ಇರೋದಿಲ್ಲ. ಅವರಿಗೆ ಏನಂತಂದರೆ, ತನ್ನನ್ನು ತಾನು ಒಂದು ಒಳ್ಳೆಯವರಾಗಿ ಕಾಣಿಸ್ಬೇಕು, ಸಮಾಜದಲ್ಲಿ ತನ್ನನ್ನು ತಾನು ಒಳ್ಳೆ ವ್ಯಕ್ತಿ ಅಂತ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಹಠ ಇರುತ್ತೆ ಅವರಲ್ಲಿ. ಅದು ತಪ್ಪಲ್ಲ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ, ನನಗೂ ಇರುತ್ತೆ, ನಿಮಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅದು ತುಂಬ ಅತಿರೇಕ ಆದಾಗ ಏನಾಗುತ್ತೆ, ಸರಿ ತಪ್ಪು ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ಒಂದು ಮನುಷ್ಯನಿಗೆ. ಹಾಗಾಗಿ ನೀವು ಇಷ್ಟನ್ನು ತಿಳ್ಕೊಂಡಿರಿ. ಮುಂಬರುವಂತಹ ದಿನಗಳಲ್ಲಿ ಇನ್ನೂ ನಿಮಗೆ ಡೀಟೇಲಾಗಿ ಅರ್ಥೈಸ್ತೀನಿ. ನನಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ, ಬಟ್ ನಿಮಗೆ ಅರ್ಥೈಸಬೇಕು ಅಂತ ಅಂದರೆ ಅದಕ್ಕೆ ನಾನು ಕೂಡ ಒಂದು ಸ್ವಲ್ಪ ಸ್ಟಡಿ ಮಾಡಿ ನಿಮಗೆ ಅರ್ಥೈಸಬೇಕು. ಯಾಕಂದರೆ ನಮಗೆ ವಿಷಯ ಗೊತ್ತಿರೋದು ಒಂದು ಆದರೆ ಅದನ್ನು ಇನ್ನೊಬ್ಬರಿಗೆ ಅರ್ಥೈಸೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಂತವಾಗಿ. ಸೊ ಸಿಂಪಲ್ಲಾಗಿ ನೀವು ಏನು ತಿಳ್ಕೊಳ್ಬೇಕು ಅಂತ ಅಂದರೆ, ಇಂತಹ ಒಂದು ವ್ಯಕ್ತಿಗಳಲ್ಲಿ, ನಾರ್ಸಿಸಿಸ್ಟ್ ವ್ಯಕ್ತಿಗಳಲ್ಲಿ ಎಂಪತಿ ಅನ್ನೋದು
ಇರೋದಿಲ್ಲ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಂತಂದರೆ, ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಬೇರೆಯವರನ್ನು ಉಪಯೋಗಿಸುವಂತಹ ಪ್ರವೃತ್ತಿ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ. ಅಂದರೆ ತಮ್ಮ ಲಾಭಕ್ಕಾಗಿ ಇನ್ನೊಬ್ಬರ ಒಂದು ಎನರ್ಜಿನ ಡ್ರೈನ್ ಮಾಡ್ತಾ ಇರ್ತಾರೆ. ತಮ್ಮ ಲಾಭಕ್ಕಾಗಿ ಇತರರನ್ನು ಉಪಯೋಗಿಸುವ ಪ್ರವೃತ್ತಿ ಹೆಚ್ಚಾಗಿ ಈ ಒಂದು ನಾರ್ಸಿಸಿಸ್ಟ್ಗಳಲ್ಲಿ ನಾವು ಕಾಣಬಹುದು. ಪ್ರತಿಯೊಬ್ಬರಿಗೂ ಕೂಡ ಬೇರೆಯವ್ರಿಗೆ ನಾವೇನಾದರೂ ಮಾಡಬೇಕಂದ್ರೆ ಒಂದು ಸ್ವಲ್ಪ ಮಟ್ಟಕ್ಕೆ ನಾವು ಒಂದು ಲಾಭ ನಮಗೆ ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡೇ ನಾವು ಮಾಡ್ತೀವಿ ಅಲ್ವಾ. ಇವಾಗ ಏನೋ ಒಂದು ನೀವು ಫಾರ್ ಎಕ್ಸಾಂಪಲ್ ಇವಾಗ ಯಾರ ಹತ್ರನೋ ಒಂದು ಸ್ವಲ್ಪ ನೀವು ದುಡ್ಡು ಇಸ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ನೀವು ಏನಾದರೂ ಒಂದು ಸಹಾಯ ಪಡ್ಕೊಂಡಿರ್ತೀರಿ ಬೇರೆಯವ್ರ ಹತ್ರ. ಸೊ ಆವಾಗ ನೀವು ಮನಸ್ಸಲ್ಲಿ ಒಳ್ಳೆಯದನ್ನು ಇಟ್ಕೊಂಡು, ಒಳ್ಳೆಯ ಒಂದು ಥಾಟ್ ಇಟ್ಕೊಂಡು ಒಂದು ಸಹಾಯನ ಪಡ್ಕೊಂಡಾಗ ಅದು ನಾರ್ಸಿಸಿಸಮ್ ಅಂತ ಆಗೋದಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಜೆಲಸಿ ಫೀಲಿಂಗ್, ಅಂದರೆ ಹೊಟ್ಟೆ ಕಿಚ್ಚಿನಂತಹ ಮನೋಭಾವ, ಅಥವಾ ನಮಗೆ ಇವರಿಂದ ಏನೋ ಒಂದು ಉಪಯೋಗ ಆಗುತ್ತೆ, ನಮ್ಮ ಒಂದು ತಪ್ಪುಗಳು ಮುಚ್ಚಿ ಹೋಗುತ್ತೆ, ಅಥವಾ ಇವರು ನಮ್ಮ ಜೊತೆಯಲ್ಲಿ ಇದ್ದರೆ ನಾವು ನಮ್ಮ ಒಂದು ತಪ್ಪುಗಳನ್ನು ಗೊತ್ತಾಗದೇ ಇರೋ ರೀತಿ ಸುಮ್ಮನೆ ಇದು ಬಿಡ್ಬೋದು. ಅಂದರೆ ಈ ಒಂದು ಜಗತ್ತಿನಲ್ಲಿ ಒಂದು ಲಾಭನ ನಾವು ಬಯಸದೆ ಯಾವುದೇ ಒಂದು ಕೆಲಸನ ಮಾಡೋದಿಲ್ಲ. ಅದಂತೂ ನಿಜ. ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಆಸೆನ ಇಟ್ಕೊಂಡಿರ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು ಅಂತ ನಮ್ಮ ಮನಸ್ಸಲ್ಲಿದ್ದರೆ, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು ಅಥವಾ ನಾವೇನೋ ಒಂದು ಆಗಬೇಕು ಅಂತಂದರೆ ಒಂದು ಮನಸ್ಸಲ್ಲಿ ಇಲ್ಲ, ನಾವು ನಮ್ಮ ಒಂದು ಸಾಕಿ ಸಲಹಿದಂತಹ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡು ನಾವು ಓದಿದ್ದಾಗಿರ್ಬೋದು. ಸೊ ಅದು ಒಂದು ಆಸೆ. ಆ ಆಸೆಯಲ್ಲಿ ನಾರ್ಸಿಸಿಸಮ್ ಅಂತ ಆಗೋದಿಲ್ಲ ಸ್ನೇಹಿತರೆ. ಅಂತ ಅಂದರೆ ಇವಾಗ ಒಂದೇನೋ ಕಷ್ಟಪಟ್ಟು ನೀವೇನೋ ಒಂದು ಮಾಡಿರ್ತೀರಿ, ಒಂದು ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಒಂದೇನೋ ಕೆಲಸ ಮಾಡಿರ್ತೀರಿ, ಆಗ ಅದು ನಾರ್ಸಿಸಿಸಮ್ ಅಲ್ಲ. ಅಲ್ಲಿ ಕೂಡ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡ್ತೀರ. ಲಾಭ ಅಂತ ಅಂದ್ರೇನು? ಪ್ರೀತಿ, ವಿಶ್ವಾಸ, ಒಂದು ಭೇಷ್ ಅಂತ ಅನ್ನಿಸ್ಕೊಳ್ಳುವಂತಹ ಒಂದು ಮನೋಭಾವ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಲಾಭನೇ ಅಲ್ವಾ. ಸೊ ಅಥವಾ ಏನೋ ಒಂದು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತೊಗೊಳ್ಬೇಕು ಅನ್ನೋದು ಕೂಡ ಒಂದು ಲಾಭನ ಎಕ್ಸ್ಪೆಕ್ಟ್ ಮಾಡುವಂಥದ್ದಲ್ವಾ. ಅದೆಲ್ಲವೂ ಕೂಡ ಒಂದು ನಾರ್ಸಿಸಿಸಮ್ ಅಂತ ಅನ್ನಿಸ್ಕೊಳ್ಳಲ್ಲ. ಅಥವಾ ಏನೋ ಒಂದು ನಿಮಗೆ ನಿಮ್ಮ ಒಂದು ಸರೌಂಡಿಂಗ್ಸಲ್ಲಿ ನೀವೇನೋ ಒಂದು ಸ್ವಲ್ಪ ಅವರಿಂದ ಸಹಾಯ ತೊಗೊಂಡಿರ್ತೀರಿ, ಒಂದು ಒಳ್ಳೆ ರೀತಿಯಲ್ಲಿ ಇದ್ದು ನೀವು ಒಂದು ಅವರೇನೋ ನಿಮಗೆ ಸಹಾಯ ಮಾಡಿರ್ತಾರೆ ನಿಮ್ಮ ಒಂದು ಒಳ್ಳೆತನ ನೋಡಿ ಅಂತ ಅಂದರೆ ಅದು ನಾರ್ಸಿಸಿಸಮ್ ಆಗೋದಿಲ್ಲ ಸ್ನೇಹಿತರೆ. ಬಟ್ ಇಲ್ಲಿ ನಾರ್ಸಿಸಿಸಮ್ ಅಂತ ಒಂದು ವಿಷಯ ಅಂತ ಮಾತಾಡುವಾಗ ಇಂತಹ ವ್ಯಕ್ತಿಗಳು, ಅಂದರೆ ಅತಿರೇಕವಾಗಿ ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು ಪ್ರತಿಯೊಂದರಲ್ಲೂ ಕೂಡ ಅವರ ಒಂದು ಲಾಭಕ್ಕಾಗಿ ಮಾಡ್ತಾ ಇರ್ತಾರೆ. ಅವರು ಯಾವುದೇ ಒಂದು ಕೆಲಸ ಕೂಡ ಇನ್ನೊಬ್ಬರ ಒಂದು ಮನೋಭಾವನೆನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದಿಲ್ಲ. ಅವರ ಒಂದು ಲಾಭಕ್ಕಾಗಿ ಅವರು ಪ್ರತಿಯೊಂದು ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಸೊ ಇದು ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡುವಂತಹ ವ್ಯಕ್ತಿಗಳು ಕೂಡ ನಾರ್ಸಿಸಿಸ್ಟ್ಗಳು ಆಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದರೆ ನೀವು ಮೇಲ್ನೋಟಕ್ಕೆ ಅವರು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವರು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ಅಲ್ಲ, ಅವರಿಂದ ಯಾರೂ ನೋವನ್ನು ಅನುಭವಿಸಿಲ್ಲ ಅಂತ ಅಲ್ಲ. ಸೊ ಇದು ವಿಚಾರ. ಹಾಗಂತ ಹೇಳಿ ಇವರು ಸಮಾಜಘಾತುಕರ ಅಥವಾ ಕೆಟ್ಟವರ ಅಂತ ಕೇಳೋದಾದರೆ ಅದಕ್ಕೆ ಆನ್ಸರು ಆ ರೀತಿ ನಾವು ಅವರು ಕೆಟ್ಟವರು ಅಂತ, ಅವರು ಸಮಾಜಘಾತುಕರು ಅಥವಾ ಅವರು ಕೆಟ್ಟವರು ಅಂತ ನಾವು ಹೇಳೋದಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದರೆ ಅವರು ಕೂಡ ನಮಗೆ ಟೀಚರ್ಸ್ ಆಗಿರ್ತಾರೆ. ನಾವು ಅವರಿಂದ ಸಾಕಷ್ಟು ಪಾಠಗಳನ್ನು ಕಲಿತಿರ್ತೀವಿ. ನಮ್ಮನ್ನು ನಾವು ಕಂಡುಕೊಳ್ಳೋದ್ರಲ್ಲಿ ಅವರು ಕೂಡ ಒಂದು ಪಾತ್ರ ಆಗಿರುತ್ತೆ, ಅವರದ್ದು ಕೂಡ ಒಂದು ಪಾತ್ರ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋ ಪ್ರಶ್ನೆ, ಆ ಪ್ರಶ್ನೆಗಿಂತ ಹೆಚ್ಚಾಗಿ ನಾವು ಇಲ್ಲಿ
ಇದು ಸೈನ್ಸ್, ಇದು ಒಂದು ವಿಜ್ಞಾನ ಅನ್ನೋ ರೀತಿಯಲ್ಲಿ ನಾವು ಇದನ್ನು ಸ್ಟಡಿ ಮಾಡಬೇಕಾಗತ್ತೆ. ಯಾಕಂತಂದರೆ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಕೂಡ ಮಾನಸಿಕವಾಗಿ ಸಾಕಷ್ಟು ಒಂದು ನೋವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಎಂಪತ್ಸ್ ಅಂತ ನಾವೇನು ಹೇಳ್ತೀವಲ್ವ, ಎಂಪತ್ಸ್ಗಳು ಅನುಭವಿಸುವ ರೀತಿಯಲ್ಲಿ ನಾರ್ಸಿಸಿಸ್ಟ್ಗಳು ಅನುಭವಿಸೋದಿಲ್ಲ. ಬಟ್ ಅವರು ಬೇರೆ ರೀತಿಯಲ್ಲಿ ಅವ್ರದ್ದೇ ಆದಂತಹ ಸಮಸ್ಯೆಗಳನ್ನು ಅವರು ಮಾನಸಿಕವಾಗಿ ಅನುಭವಿಸ್ತಾ ಇರ್ತಾರೆ. ಬಟ್ ಅವರು ಕೂಡ ಬದಲಾಗುವಂತಹ ಸಾಧ್ಯತೆಗಳು ತುಂಬಾ ಇದೆ. ಆದರೆ ಅವರು ಮನಸ್ಸು ಮಾಡಬೇಕು. ಮನಸ್ಸಿನೊಳಗಡೆ ನೆಮ್ಮದಿ ಶಾಂತಿನ ಕಂಡುಕೊಳ್ಬೇಕು ಅಂತ ಅಂದರೆ ನಾವು ಸಾಕಷ್ಟು ದಾರಿಗಳಿದೆ, ಅದನ್ನು ನಾವು ಹುಡುಕೊಳ್ಬೇಕು. ಸೊ ಅದರ ಬಗ್ಗೆ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಸೊ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೊನೆಗೆ ಏನು ಹೇಳಿ ಮುಖ್ಯ ಆಗೋದು, ನೆಮ್ಮದಿ, ಶಾಂತಿ, ಒಂದು ಸಮಾಧಾನ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಈ ಒಂದು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಂದರೆ, ನಾನೀಗ ನಿಮ್ಗೆ ಏನು ಹೇಳ್ತಾ ಇದ್ದೀನಲ್ಲ, ಇದು ನಾರ್ಸಿಸಿಸಮ್ ಅಂದರೆ ಏನು ಅನ್ನೋದಕ್ಕೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇರೋಂಥ ಪಾಯಿಂಟ್ಸ್ಗಳು. ಸೊ ಇನ್ನೊಂದು ಪಾಯಿಂಟ್ ಏನಂದರೆ, ಹೊರಗಡೆ ಚಾಮ್, ಒಳಗಡೆ ಕಂಟ್ರೋಲ್. ಅಂದರೆ ಹೊರಗಡೆಯಿಂದ ತುಂಬ ಚಾಮ್ಫುಲ್ ಆಗಿರ್ತಾರೆ ಇಂತಹ ವ್ಯಕ್ತಿಗಳು. ಹಾಗಂತಂದರೆ ಇವಾಗ ಎಂಪತ್ಸ್ಗಳು ಚಾಮ್ ಆಗಿರಲ್ವ, ಅವರು ಕೂಡ ಚಾಮ್ ಆಗಿರ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಇವ್ರು ಏನಂತಂದರೆ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾವಾಗಲೂ ಕೂಡ ಹೊರಗಡೆ ಚಾಮ್ ಆಗೇ ಇರ್ತಾರೆ. ಅವರ ಒಂದು ನೋವನ್ನು ಅವರು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಒಬ್ಬ ಮನುಷ್ಯ ಅಂತ ಅಂದರೆ ಪ್ರತಿಯೊಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ತಾನೇ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ತಾನೇ ಆವಾಗ ಅಲ್ಲಿ ಒಂದು ಸಮಾಧಾನತೆ ಅಂತ ಸಿಗೋದು. ಬಟ್ ಇಂತಹ ವ್ಯಕ್ತಿಗಳು ಸದಾಕಾಲ ಹೊರಗಡೆಯಿಂದ ಚಾಮ್ ಆಗಿರ್ತಾರೆ, ಬಟ್ ಒಳಗಡೆ ಇನ್ನೊಬ್ಬರನ್ನ ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅವರ ಒಂದು ಸುತ್ತಮುತ್ತ ಇರುವಂತಹ ಜನರ ಒಂದು ಭಾವನೆಗಳನ್ನು ಇವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇಂತಹ ಒಂದು ವ್ಯಕ್ತಿಗಳ ಮುಂದೆ. ನಿಮಗೆ ಒಂದು ಖುಷಿ ಆದರೂ ಸರಿ ಅಥವಾ ದುಃಖ ಆದರೂ ಸರಿ, ಎಲ್ಲವೂ ಕೂಡ ಯಾರು ನಾರ್ಸಿಸಿಸ್ಟ್ ವ್ಯಕ್ತಿಗಳಿರ್ತಾರೆ ಅವರ ಒಂದು ಕಂಟ್ರೋಲ್ನಲ್ಲಿ ಇರುತ್ತೆ. ನಿಮಗೆ ಖುಷಿ ಆಗಬೇಕಂದ್ರೂ ಕೂಡ ಅವರೇ ಕಾರಣ ಆಗ್ತಾರೆ, ನಿಮಗೆ ಒಂದು ದುಃಖ ಆಗಬೇಕಾದ್ರೂ ಕೂಡ ಅವರೇ ಕಾರಣ ಆಗ್ತಾರೆ, ಆ ರೀತಿಯಲ್ಲಿ. ಸೊ ನಿಮ್ಮ ಒಂದು ಸಂಪೂರ್ಣವಾದ ಒಂದು ನಿಮ್ಮ ವ್ಯಕ್ತಿತ್ವವನ್ನು ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ನಡತೆ, ಗುಣಲಕ್ಷಣಗಳು, ನೀವು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ನೀವು ಇರಬೇಕು, ಯಾವ ರೀತಿ ನೀವು ಸಮಾಜದಲ್ಲಿ ತೋರಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಂದು ಕೂಡ ನಾರ್ಸಿಸಿಸ್ಟ್ಗಳು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅಂದರೆ ಅವರೇನು ಬಾಯ್ಬಿಟ್ಟು ಹೇಳೋದಿಲ್ಲ. ಬಾಯ್ಬಿಟ್ಟು ಹೇಳೋವಂಥವ್ರು ಕೆಲವರು ಇರ್ತಾರೆ, ಬಾಯ್ಬಿಟ್ಟು ಹೇಳ್ದಿರ ಅಂಥವ್ರು ಕೆಲವರು ಇರ್ತಾರೆ. ಕೆಲವರು ಬಾಯಲ್ಲಿ ಏನು ಹೇಳದೆ ಅವರು ಮೈಂಡಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಈ ಒಂದು ಎಂಪತ್ಸ್ ಅಥವಾ ಯಾರು ವಿಕ್ಟಿಮ್ಸ್ ಇರ್ತಾರಲ್ಲ, ಅವರು ಮಾನಸಿಕವಾಗಿ ತುಂಬಾ ಹಿಂಸೆ ಅಥವಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅದನ್ನು ಯಾರ ಹತ್ರ ಕೂಡ ಅವರು ಹೇಳ್ಕೊಳಕ್ಕಾಗದೆ ಬಿಡೋಕ್ಕಾಗದೆ ಒಳಗಡೆ ಕೊರಗ್ತಾ ಇರ್ತಾರೆ. ಈ ಕಡೆ ನಾರ್ಸಿಸಿಸ್ಟ್ಗಳು ಕೂಡ ಎಷ್ಟೋ ಸಾಧ್ಯ ಅವರನ್ನು ಅವರು ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರೋ ಸಾಧ್ಯತೆ ಕೂಡ ಇರ್ಬೋದು. ಬಟ್ ಆದರೆ ಅವ್ರಿಗೆ ಅದು ಸಾಧ್ಯ ಆಗ್ತಾ ಇರೋದಿಲ್ಲ. ಅವರು ಹೊರಗಡೆ ಎಷ್ಟೇ ಏನೇ ಚಾಮ್ಫುಲ್ ಆಗಿದ್ದರೂ ಕೂಡ ಅವರು ಅಟ್ ದ ಎಂಡ್ ಆಫ್ ದ ಡೇ ದಿನದ ಒಂದು ಕೊನೆಯ ಹಂತದಲ್ಲಿ ಅವರೇ ಒಂದು ದೊಡ್ಡ ಶತ್ರುವಿನ ರೀತಿಯಲ್ಲಿ ಅವರನ್ನು ಅವರು ನೋಡ್ಕೊಳ್ತಾರೆ. ಸೊ ಅದರಿಂದಾಗಿ ಅವ್ರಿಗೆ ಬೇರೆಯವ್ರಿಗೂ ಕೂಡ ಒಂದು ಏನಂತಾರೆ, ಈ ಒಂದು ನಿಷ್ಕಲ್ಮಶವಾದ ಪ್ರೀತಿಯನ್ನು, ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರಲ್ವ, ಅದನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಇಲ್ಲಿ ನಾವು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಸ್ನೇಹಿತರೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ನನ್ನ ಒಂದು ವಿಡಿಯೋನಲ್ಲಿ ಯಾವುದೇ ಒಂದು ವ್ಯಕ್ತಿನ ಕೂಡ ದೂಷಿಸಿ ನಾನು ಮಾತಾಡೋದಕ್ಕೆ ಹೋಗೋದು ಇಲ್ಲ. ಬಟ್ ಆದರೆ ಇದು ಫ್ಯಾಕ್ಟ್, ಇದು ಸೈನ್ಸ್. ಸೊ ಇಲ್ಲಿ ಯಾರೇ ಆಗಿರ್ಬೋದು, ನಾರ್ಸಿಸಿಸ್ಟ್ ಆಗಿರ್ಬೋದು ಅಥವಾ ಎಂಪತ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯನ ತಿಳ್ಕೊಳ್ಬೇಕಾಗಿರೋಂಥದ್ದು. ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಎಂಪಥೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಎರಡೂ ಕೂಡ ಒಬ್ಬ ಮನುಷ್ಯನಿಗೆ ಮುಖ್ಯ. ಆದರೆ ಯಾವಾಗ ಅತಿರೇಕ ಆಗುತ್ತೆ, ಎಂಪತ್ಸು ತುಂಬ ಅತಿಯಾಗಿ ಬರೀ ಅವರು ಕೊಡ್ತಾನೆ ಹೋಗ್ತಾರೆ, ನಾರ್ಸಿಸಿಸ್ಟ್ಗಳು ಯಾವಾಗ ಬರೀ ತಗೊಳ್ತಾನೆ ಹೋಗ್ತಾರೆ, ಏನಾಗುತ್ತೆ ಎಂಪತ್ಸ್ ಕಡೆ ಏನು ಎನರ್ಜಿ ಇರುತ್ತೆ ಅದು ನಾರ್ಸಿಸಿಸ್ಟ್ ಅವರು ಡ್ರೈನ್ ಮಾಡ್ತಾನೆ ಇರ್ತಾರೆ. ಬಟ್ ಕೊನೆಗೆ ಎಂಪತ್ಸ್ಗಳು
ಶಕ್ತಿ ಕುಂದು ಹೋಗ್ಬಿಡುತ್ತೆ, ಎಂಪತ್ಸ್ ಶಕ್ತಿ ಕುಂದು ಹೋಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಈ ಒಂದು ನಾರ್ಸಿಸಿಸಮ್ ಮತ್ತು ಎಂಪತ್ಸ್ ಏನಿದ್ದಾರಲ್ವ, ಇದು ಎರಡೂ ಕೂಡ ಹೈ ವೈಬ್ರೇಷನ್ ನಾರ್ಸಿಸಿಸ್ಟ್ ಮತ್ತು ಹೈ ವೈಬ್ರೇಷನ್ ಎಂಪತ್ಸ್ ಇಬ್ಬರು ಕೂಡ ಏನಾಗುತ್ತೆ, ತುಂಬ ಕ್ಲಾಶಸ್ ಜಾಸ್ತಿ ಆಗುತ್ತೆ ಮತ್ತು ರಿಲೇಷನ್ಶಿಪ್ ಬ್ರೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಇದರಲ್ಲೇ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ರಿಲೇಷನ್ಶಿಪ್ಸ್ನ ನಾವು ಕಳ್ಕೊಂಡು ದೂರ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಆ ರೀತಿ ಕೂಡ ಇರುತ್ತೆ. ಕೆಲವೊಂದು ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಅದರಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಆ ರೀತಿ ಇರುತ್ತೆ. ಬಟ್ ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಸಾಧ್ಯನೇ ಇಲ್ಲ ಅಂತ ಅಂದಾಗ ಸ್ವಲ್ಪ ದೂರ ಇರೋದು ಇಬ್ಬರಿಗೂ ಕೂಡ ಒಳ್ಳೆಯದು. ಈವನ್ ನಾರ್ಸಿಸಿಸ್ಟ್ಗೂ ಕೂಡ ಒಳ್ಳೆಯದು, ಎಂಪತ್ಸ್ಗೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ. ಸೊ ಇದು ಯಾವ ರೀತಿ ಇದು ವಿಜ್ಞಾನಕ್ಕೆ ಕನೆಕ್ಟ್ ಆಗುತ್ತೆ, ಇಲ್ಲಿ ಇಬ್ಬರದು ಬ್ರೈನ್ ಬೇರೆ ರೀತಿಯೇ ವರ್ಕ್ ಆಗ್ತಾ ಇರುತ್ತೆ. ಇದೆಲ್ಲವನ್ನೂ ಕೂಡ ನಾನು ನಿಮಗೆ ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈಗ ನೆಕ್ಸ್ಟು ಏನಕ್ಕೆ ಇವತ್ತಿನ ಒಂದು ಜಗತ್ತಿನಲ್ಲಿ ಯಾಕೆ ಈ ಒಂದು ನಾರ್ಸಿಸಿಸಮ್ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಇಂದಿನ ತಲೆಮಾರಿನಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಹೆಚ್ಚು ಕಂಡು ಬರುತ್ತಿದೆ. ಅಂದರೆ ಇವಾಗಿನ ಒಂದು ಜನ್ರೇಷನ್ನಲ್ಲಿ, ಇವಾಗಿನ ಜನ್ರೇಷನ್ ಅಂದಿದ ತಕ್ಷಣ ಸಣ್ಣ ವಯಸ್ಸವರು ಅಂತ ಮಾತ್ರ ಅಲ್ವೇ ಅಲ್ಲ. ಇವಾಗಿನ ಜನ್ರೇಷನ್ ಅಂತ ಅಂದರೆ ಸಪೋಸ್ ಇವಾಗ ಒಂದು ವ್ಯಕ್ತಿಗೆ 70 ವರ್ಷ ಆಗಲಿ 80 ವರ್ಷ ಆಗಲಿ ಅವರು ಕೂಡ ಸೇರಿಕೊಳ್ತಾರೆ. ಆ ಅರ್ಥದಲ್ಲಿ ನಾನು ಹೇಳ್ತಾ ಇರೋದು, ಆಯಿತಾ. ನಾನು ಯಾವ ರೀತಿ ಅರ್ಥದಲ್ಲಿ ಹೇಳ್ತಿದ್ದೀನಿ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ ಇವಾಗ ಯಾರೆಲ್ಲ ಬದುಕಿದಾರಲ್ವ ಈ ಒಂದು ಇಡೀ ಜಗತ್ತಲ್ಲಿ, ಸಪೋಸ್ ಇವಾಗ ತುಂಬ ಎಲ್ಡೆಸ್ಟ್ ಪರ್ಸನ್, ಸಪೋಸ್ ಇವಾಗ 120 ವರ್ಷ ಇರ್ಬೋದು, ಅವರಿದ್ದು ಕೂಡ ಅವರು ಈ ಒಂದು ಇದರಲ್ಲಿ ಒಳಗಾಗ್ತಾರೆ. ಸಪೋಸ್ ಇವಾಗ ಒಂದು 3 ವರ್ಷದ ಮಗು ಇದ್ರೂ ಕೂಡ ಒಳಗಾಗ್ತಾರೆ. ಪ್ರತಿ ಒಂದು ಇವಾಗ ಏನಿದೆ ಅಲ್ವಾ ಈ ಜನ್ರೇಷನ್ ಪೂರ್ತಿ ಈ ಒಂದು ಯುಗದಲ್ಲಿ ಅಂದರೆ ಈ ಒಂದು ತಲೆಮಾರಿನಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಜಾಸ್ತಿ ಆಗ್ತಾ ಇದೆ, ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅನ್ನೋದು ಒಂದು ಅಂಶ. ಹಾಗಾಗಿ ನಾವು ಈ ಒಂದು ವಿಷಯದ ಬಗ್ಗೆ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನಮ್ಮ ಒಂದು ಸ್ನೇಹ, ಪ್ರೀತಿ, ಕುಟುಂಬದಲ್ಲಿ ಕೂಡ ನಾರ್ಸಿಸಿಸ್ಟಿಕ್ ವರ್ತನೆ ನಮಗೆ ನೋವು ಕೊಡ್ತಾ ಇದೆ. ಸೊ ಇವಾಗ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ನೋವು ಅನ್ನೋದಿದ್ದೇ ಇರುತ್ತೆ. ಯಾರು ಮನೆಯಲ್ಲಿ ನೋವಿರಲ್ಲ ಹೇಳಿ? ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೋವು ಇರುತ್ತೆ, ಸುಖ ಇರುತ್ತೆ, ಖುಷಿ, ಸಂತೋಷ ಇರುತ್ತೆ, ದುಃಖ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಈ ಒಂದು ನಾರ್ಸಿಸಿಸ್ಟಿಕ್ ರಿಲೇಷನ್ಶಿಪ್ಗಳಲ್ಲಿ ಅತಿರೇಕವಾಗಿ ಇರುತ್ತೆ, ನೋವು ಅನ್ನೋದು ಅತಿರೇಕವಾಗಿ ಇರುತ್ತೆ. ಮತ್ತು ಈ ಒಂದು ಏನು ಡಿಪ್ರೆಷನ್ ಆಗಿರ್ಬೋದು, ಮತ್ತು ಆ್ಯಂಗರ್ ಆಗಿರ್ಬೋದು, ಮತ್ತು ಸಾಕಷ್ಟು ಮಾನಸಿಕವಾದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ತುಂಬ ಹೆಚ್ಚಾಗಿರುತ್ತೆ. ಏನಪ್ಪ ಎಲ್ಲ ನಮ್ಮ ಒಂದು ಇದರಲ್ಲೇ ನೋಡ್ತಾ ಇದ್ದೀವಲ್ಲ, ಕಷ್ಟ ನಮ್ಮ ಲೈಫಲ್ಲೇ ನೋಡ್ತಾ ಇದ್ದೀವಲ್ಲ, ಬೇರೆ ಎಲ್ಲ ಇಷ್ಟು ಚೆನ್ನಾಗಿದ್ದಾರೆ, ಈ ರೀತಿ ಅನಿಸೋ ರೀತಿ ತುಂಬ ಅತಿರೇಕವಾಗಿ ಇರುತ್ತೆ. ಸೊ ಆವಾಗ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಈ ಒಂದು ನಾರ್ಸಿಸಿಸಮ್ ಬಗ್ಗೆ ಇವಾಗ ಈ ಒಂದು ಯುಗದಲ್ಲಿ ತಿಳ್ಕೊಳ್ಳುವಂತಹ ಅವಶ್ಯಕತೆ ತುಂಬಾ ಇರುತ್ತೆ. ಅಂದರೆ ನೀವು ನೋಡಿರ್ಬೋದು ಇವಾಗಿನ ಕಾಲದಲ್ಲಿ ಯಾವ ರೀತಿ ಈ ಒಂದು ಪ್ರಪಂಚದಲ್ಲಿ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಅನ್ನೋ ರೀತಿ ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ ಅವರ ಒಂದು ಲೈಫಲ್ಲಿ. ಸೊ ಹಾಗಾಗಿ ನಾವು ಈ ಒಂದು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅಂದರೆ ಈಗ ನಾನು ಹೇಳ್ತಾ ಇರೋ ಪಾಯಿಂಟು ಮತ್ತೆ ನಿಮಗೆ ನೆನಪಿಸ್ತಾ ಇದ್ದೀನಿ, ವೈ ಇಟ್ ಮ್ಯಾಟರ್ಸ್ ಟುಡೇ. ಅಂದರೆ ಯಾಕೆ ಈ ಒಂದು ಯುಗದಲ್ಲಿ ನಾವು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಕ್ಕೆ. ಮೊದಲನೇ ಪಾಯಿಂಟ್ ನಾನೇನು ಹೇಳಿದೆ, ಈ ಒಂದು ಯುಗದಲ್ಲಿ ನಾರ್ಸಿಸಿಸ್ಟಿಕ್ ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನು ತಿಳ್ಕೊಂಡು ನಾವು ನಮ್ಮ ಸಮಾಧಾನವನ್ನು ನಮ್ಮೊಳಗಡೆ ಕಂಡುಕೊಳ್ಬೇಕು ಅನ್ನೋದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ಸ್ನೇಹ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಒಂದು ಕುಟುಂಬದಲ್ಲೇ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು, ಇಲ್ಲಿ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿಯಾಗಿ ಒಂದು ಏನು ಮಾನಸಿಕವಾದ ಒತ್ತಡ, ಖಿನ್ನತೆ, ಡಿಪ್ರೆಷನ್ ಮತ್ತು ಲೋನ್ಲಿನೆಸ್ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ.
ಸೊ ಹಾಗಾಗಿ ನಾವು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನಾವು ವಿಕ್ಟಿಮ್ಸ್ ಆಗಿದ್ರೂ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಬದುಕ್ತೀವಿ. ಅಂದರೆ ನಮ್ಮಲ್ಲಿ ಎಷ್ಟೋ ಜನ, ಅಂದರೆ ಇಡೀ ಸಮಾಜದಲ್ಲಿ ಇವನ್ ನಾರ್ಸಿಸಿಸ್ಟ್ ಅವರು ಕೂಡ ವಿಕ್ಟಿಮ್ಸ್ ಆಗಿದ್ರು ಅನ್ನೋದನ್ನೇ ಮರೆತು ಬಿಡ್ತಾರೆ. ಸೊ ಪ್ರತಿಯೊಬ್ಬರು ಕೂಡ, ಅದಕ್ಕೆ ನಾನು ಹೇಳೋದು, ಪ್ರೀವಿಯಸ್ ವಿಡಿಯೋಲಿ ನಿಮಗೆ ಹೇಳಿದ್ದೆ ನಾನು, ಅಂದರೆ ಅದರಲ್ಲಿ ಮೈಕ್ ಯೂಸ್ ಮಾಡಿಲ್ಲ. ಪ್ರೀವಿಯಸ್ ವಿಡಿಯೋನಲ್ಲಿ ಚೆಕ್ ಮಾಡಿ, ನೀವು ಏನಾದರೂ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಜಸ್ಟ್ ಇಯರ್ಫೋನ್ ಹಾಕ್ಕೊಂಡು ಆ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಸೊ ಆ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಏನು ಹೇಳಿದ್ದೆ, ನಾವು ವಿಕ್ಟಿಮ್ಸ್ ಆಗಿದ್ರು ಕೂಡ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಇರ್ತೀವಿ. ಅಂದರೆ ಅದೇ ನಾನೇನೋ ಹೇಳಕ್ಕೆ ಹೋದೆ ನೋಡಿ, ಮರ್ತೇ ಹೋಯಿತು. ಈಗ ನಾವು ವಿಕ್ಟಿಮ್ಸ್ ಆಗಿರ್ತೀವಿ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಎಸ್, ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಏನು ಹೇಳಿದೆ ಅಂದರೆ, ಈವನ್ ನಾರ್ಸಿಸಿಸ್ಟ್ಗಳು ಕೂಡ ಒಂದು ಟೈಮಲ್ಲಿ ವಿಕ್ಟಿಮ್ಸ್ ಆಗಿದ್ರು ಅನ್ನೋದನ್ನು ನಾನು ನಿಮಗೆ ಅಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ಅದನ್ನು ಚೆಕ್ ಮಾಡಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಒಂದು ವಿಕ್ಟಿಮ್ಸ್ ಆಗಿದ್ರು ಕೂಡ ನಾವುಗಳು ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾವಾಗ ನಮಗೆ ಅರಿವು ಮೂಡುತ್ತೆ ಆಗ ನಮಗೆ ಅರ್ಥ ಆಗುತ್ತೆ, ಓ ಇದು ಈ ರೀತಿ ಒಂದು ಕಾನ್ಸೆಪ್ಟ್ ನಾರ್ಸಿಸಿಸಮ್ ಅನ್ನೋದು ತಲೆತಲೆಮಾಂತರದಿಂದ, ಅಂದರೆ ತಲೆತಲೆಮಾರಿನಿಂದ ಬಂದಿದೆ, ಜನ್ರೇಷನ್ ಟ್ರಾಮಾ ಅಂತ ಹೇಳ್ತೀವಲ್ವ, ಆ ರೀತಿ. ಸೊ ಅದನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಕಂಡುಕೊಳ್ಬೇಕು ಅನ್ನೋದಕ್ಕೆ ಈ ಒಂದು ಸ್ಟಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಒಂದು ನಾರ್ಸಿಸಿಸಮ್ ಬಗ್ಗೆ ನೀವು ತಿಳ್ಕೊಂಡ್ರೆ ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಎಸ್, ನಂಗೆ ಈಗ ನೆನಪಾಯ್ತು ನೋಡಿ, ಅಂದರೆ ಪ್ರೀವಿಯಸ್ ವಿಡಿಯೋನಲ್ಲಿ ಈ ನಾರ್ಸಿಸಿಸಮ್ ಒಂದು ಕೊರೋನಾ ರೀತಿಯಲ್ಲಿ ಹರಡುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಎಸ್, ಇದು ಕೊರೋನಾಗಿಂತ ಬೇಗನೆ ಹರಡುತ್ತೆ. ಕೊರೋನಾ ಆದರೂ ಪರವಾಗಿಲ್ಲ, ಅದಕ್ಕೆ ವ್ಯಾಕ್ಸಿನ್ಸ್ ಇರುತ್ತೆ. ಬಟ್ ಈ ಒಂದು ನಾರ್ಸಿಸಿಸಮ್ ಅನ್ನೋ ಒಂದು ಮಾನಸಿಕ ಕಾಯಿಲೆ ಇದೆಯಲ್ವಾ, ಮನೋವಿಜ್ಞಾನ ಅದ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಅದು ಕೊರೋನಾಗಿಂತ ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದೇ ಪಾಯಿಂಟ್ ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಳ್ತಿದ್ದೆ, ಅದನ್ನೇ ಮರ್ತು ಬಿಟ್ಟೆ. ಸೊ ಒಬ್ಬರಿಂದ ಒಬ್ರಿಗೆ ಹರಡುವಂತಹ ಒಂದು ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ಬೋದು. ಬಟ್ ಇದನ್ನು ಸರಿಪಡಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಅಂತಂದರೆ ಹೇಗೆ ಅಂತಂದರೆ, ತುಂಬ ಹಿಂದಿನ ತಲೆಮಾರಿನವ್ರು ಇರ್ತಾರಲ್ವ, ಅವರಿಂದ ನೆಕ್ಸ್ಟ್ ಜನ್ರೇಷನ್, ಹಾಗೆ ಜನ್ರೇಷನ್ ಟು ಜನ್ರೇಷನ್ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಿರುತ್ತೆ. ಸೊ ಅದನ್ನು ಬ್ರೇಕ್ ಮಾಡಬೇಕಾಗಿರುವಂಥದ್ದು ಯಾರು? ಯಂಗರ್ ಜನ್ರೇಷನ್. ಮತ್ತೆ ಹಳೆ ತಲೆಮಾರಿನವರು ಏನಾದ್ರು ಮತ್ತೆ ಬರ್ತಾರಾ? ಇಲ್ಲ. ಬಟ್ ಅದೇ ಸೋಲು ಯಂಗ್ಸ್ಟರ್ಸ್ನಲ್ಲಿ ಬಂದಿರುವ ಸಾಧ್ಯತೆ ಇದೆ. ಅಂದರೆ ಯಂಗ್ಸ್ಟರ್ಸ್ನಲ್ಲಿ ಏನ್ಷಿಯಂಟ್ ಸೋಲ್ಸ್ ಅಥವಾ ಓಲ್ಡ್ ಸೋಲ್ಸ್ ಅಂತ ಇರ್ತಾರೆ. ಅಂತಂದರೆ ಇಡೀ ಒಂದು ಕುಟುಂಬ ಇರುತ್ತಲ್ವ, ಕುಟುಂಬ ಅಂತ ಅಂದಿದ ತಕ್ಷಣ ಇಲ್ಲಿ ಇಡೀ ಕುಟುಂಬ, ನ್ಯೂಟ್ರಲ್ ಫ್ಯಾಮಿಲಿ, ನ್ಯೂಕ್ಲಿಯೋ ಫ್ಯಾಮಿಲಿ ಅಲ್ಲ, ಇಡೀ ಎಲ್ಲ ಒಂದು ಸೇರ್ಕೊಳ್ತಾರೆ. ಇವಾಗ ನಿಮ್ಮ ತಂದೆ ತಾಯಿಗೆ ಒಂದಷ್ಟು ಜನ ಅಕ್ಕಂದ್ರು, ಒಂದಷ್ಟು ಜನ ಅಣ್ಣಂದ್ರು, ತಮ್ಮಂದ್ರು, ತಂಗಿಯರು ಎಲ್ಲ ಇರ್ತಾರಲ್ವ, ಅವ್ರ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಅಜ್ಜಿ ತಾತ ಆಗಿರ್ಬೋದು, ಅವರ ಒಂದು ಹಿಂದಿನ ತಲೆಮಾರಿನವರು ಆಗಿರ್ಬೋದು, ಮತ್ತು ಮೊಮ್ಮಕ್ಕಳು ಇದ್ದರೆ ಪ್ರತಿಯೊಬ್ಬರು ಎಲ್ಲರೂ ಕೂಡ ಕುಟುಂಬ ಅಂದರೆ ಎಲ್ಲರೂ ಸೇರ್ಕೊಳ್ತಾರೆ. ಇದಿಷ್ಟೂ ಜನರಲ್ಲಿ ಕೆಲವರು ಓಲ್ಡ್ ಸೋಲ್ಗಳಿರ್ತಾರೆ. ಓಲ್ಡ್ ಸೋಲ್ ಅಂದರೆ ಹಳೆಯ ಆತ್ಮಗಳು. ಈ ಹಳೆಯ ಆತ್ಮಗಳು ಇರ್ತಾರಲ್ವ, ಅವರು ಏನಂತಂದರೆ ತುಂಬಾ ಮಾನಸಿಕ ಒತ್ತಡಗಳಿಗೆ ಒಳಗಾಗ್ತಾರೆ. ಅದು ಎಲ್ರಿಗೂ ಕಣ್ಣಿಗೆ ಕಾಣೋದಿಲ್ಲ. ಅದು ಮನಸ್ಸಿನ ಒಂದು ಹೋರಾಟ ಆಗಿರುತ್ತೆ. ಅದು ಒಂದು ಆಧ್ಯಾತ್ಮಿಕವಾದಂತಹ ಒಂದು ಹೋರಾಟ ಆಗಿರುತ್ತೆ. ಆಧ್ಯಾತ್ಮಿಕ ಅಂದ ತಕ್ಷಣಕ್ಕೆ ಇಲ್ಲಿ ಬರೀ ನಾವು ಸನ್ಯಾಸತ್ವ ಅಂತ ಯೋಚನೆ ಮಾಡಬಾರ್ದು. ಆಧ್ಯಾತ್ಮಿಕ ಅಂತಂದರೆ ಸ್ಪಿರಿಚುವಲ್ ಅಂದರೆ ನಮ್ಮ ಒಂದು ಆತ್ಮ ಸಂಸ್ಕರಣೆ. ಅಂದರೆ ನಮ್ಮ ಒಂದು ಆತ್ಮವನ್ನು ಪ್ರತಿನಿತ್ಯ ನಾವು ಸಂಸ್ಕರಿಸುವಂಥದ್ದು, ಅಂದರೆ ಎವಾಲ್ವ್ ಆಗುವಂಥದ್ದು. ನಮ್ಮ ಆತ್ಮ ಎವಾಲ್ವ್ ಅಂತಂದರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನನಗೆ ಏನು ಸರಿ ಅನಿಸ್ತಾ ಇದೆ, ನನಗೆ ಯಾವುದು ತಪ್ಪು ಅನ್ನಿಸ್ತಾ ಇದೆ, ಅದನ್ನು ನಾವು ಒಳಗಡೆ ನಮ್ಮ ಅಂತರಾಳದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ಅರ್ಥೈಸ್ಕೊಳ್ಳುವಂಥದ್ದು ಆತ್ಮ ಸಂಸ್ಕರಣೆ. ಅಂದರೆ ನಾನು ಇನ್ನೂ ತುಂಬ ಸಣ್ಣವಳು ಇದ್ರ ಬಗ್ಗೆ ಮಾತಾಡೋಕ್ಕೆ. ಬಟ್ ನನಗೇನು ತಿಳಿದಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಇನ್ನೂ ಕಲಿತಾ ಇದ್ದೀನಿ. ಸೊ ಜೀವನದ ಉದ್ದಕ್ಕೂ ಕೂಡ ಕಲಿತಾನೇ ಹೋಗ್ತೀವಿ. ಸೊ ನನ್ನ ಒಂದು ಬುದ್ಧಿಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ.
ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ನೀವು ಆ್ಯಡ್ ಮಾಡಬೇಕು ನಿಮ್ಮ ಒಂದು ಪಾಯಿಂಟ್ಸ್ ಅಂತ ಇದ್ದರೆ, ನಿಮ್ಮ ಒಂದು ಅನಿಸಿಕೆನ ಹೇಳಬೇಕಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೊ ಈ ರೀತಿ ಏನು ನಮ್ಮ ಒಂದು ಆತ್ಮ ಸಂಸ್ಕರಣೆ ಆಗ್ತಾ ಇರುತ್ತೆ ಈ ಒಂದು ಓಲ್ಡ್ ಸೋಲ್ಸ್ನಲ್ಲಿ ಅಥವಾ ಏನ್ಷಂಟ್ ಸೋಲ್ಸ್ನಲ್ಲಿ ಆಗ್ತಾ ಇರುತ್ತೆ ಈ ರೀತಿ. ಹಾಗಾಗಿ ಇಂತಹ ವ್ಯಕ್ತಿಗಳ ನೋವು ಎಲ್ಲರ ಕಣ್ಣಿಗೆ ಕಾಣೋದಿಲ್ಲ. ಅವರ ಒಂದು ಆತ್ಮದಲ್ಲಿ ಏನಾಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋದಿಲ್ಲ. ಅವರು ಪಾಪ ಹೇಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿನಲ್ಲೂ ಕೂಡ ಇರೋದಿಲ್ಲ. ಆಗ ನಾವು ನೋಡಿದ ತಕ್ಷಣ ಅವರನ್ನು ನಾವು ಜಡ್ಜ್ ಮಾಡೋವಂಥದ್ದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ನನಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ, ನಾನೆಲ್ಲ ನೋಡಿದ್ದೀನಿ ಅವ್ರ ಬಗ್ಗೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನದ್ದೇ ಆದಂತಹ ಒಂದು ಹೋರಾಟದಲ್ಲಿ ಬದುಕ್ತಾ ಇರ್ತಾನೆ, ಆಯಿತಾ. ಹಾಗಾಗಿ ನಾವು ಯಾರ ಬಗ್ಗೆನೂ ಕೂಡ ಇಲ್ಲಿ ದೂಷಿಸೋದು ತಪ್ಪಾಗುತ್ತೆ. ಹಾಗಂತ ಹೇಳಿ ನಾವು ಧ್ವನಿ ಎತ್ತಬಾರ್ದ, ಧ್ವನಿ ಎತ್ತಲಿಲ್ಲ ಅಂದರೂ ಕೂಡ ತಪ್ಪಾಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಅರ್ಥೈಸ್ಕೊಂಡು ಇನ್ನೊಬ್ಬರಿಗೆ ತಿಳಿಸ್ತಾ ಹೋಗಬೇಕು. ಸೊ ಹಾಗಾಗಿ ನಾನು ನಿಮಗೆ ಹೇಳಿದ್ದು ಈ ಒಂದು ನಾರ್ಸಿಸಿಸಮ್ ಅನ್ನೋದು ಯಾಕೆ ಇವತ್ತಿನ ಯುಗದಲ್ಲಿ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ವಿಕ್ಟಿಮ್ಸ್ ಆಗಿರೋಂತಹವರು ಇದ್ರ ಬಗ್ಗೆ ಅರ್ಥೈಸ್ಕೊಳ್ದಿರ ಸುಮ್ಮನೆ ಅವರು ನೋವು ಅನುಭವಿಸ್ತಾನೆ ಇರ್ತಾರೆ. ಯಾವಾಗ ಇದ್ರ ಬಗ್ಗೆ ಅರ್ಥೈಸ್ಕೊಳ್ತಾರೆ, ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ ಅಂತಂದರೆ ಇವರು ಕೂಡ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲರಾಗ್ತಾರೆ. ಯಾವಾಗ ನಾವು ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ನಾವು ಸಾಮಾಜಿಕವಾಗಿ, ಬಹುಮುಖ್ಯವಾಗಿ ಸಾಮಾಜಿಕವಾಗಿ ಯಾವಾಗ ನಾವು ಬಲಿಷ್ಠರಾಗ್ತೀವಿ ಅಂತಂದರೆ, ಬಲಿಷ್ಠರು ಒಂದು ಇನ್ ದ ಸೆನ್ಸ್ ದೊಡ್ಡ ಇನ್ಫ್ಲುಯೆನ್ಸ್ ಇರಬೇಕು, ಅಥವಾ ನಾವೇನು ತುಂಬ ಜನರ ಕಾಂಟ್ಯಾಕ್ಟ್ಸ್ ಇರಬೇಕು ಅನ್ನೋದು ಒಂದೇ ಅಲ್ಲ. ಅಂದರೆ ಪ್ರತಿಯೊಬ್ಬರ ಧ್ವನಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರ ಒಂದು ಅನಿಸಿಕೆನ ಹೇಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ. ಪ್ರತಿಯೊಬ್ಬರಿಗೂ ಹಕ್ಕನ್ನು ನಾವು ಯಾವತ್ತೂ ಕಿತ್ಕೊಳ್ಬಾರ್ದು. ಸೊ ಹಾಗಾಗಿ ವಿಕ್ಟಿಮ್ಸ್ಗಳು ಸುಮ್ಮನೆ ಕೂತ್ರೆ ಅವರು ಈ ರೀತಿ ನಾನು ಹೇಳಿದ್ನಲ್ವಾ, ಅಂದರೆ ಇಲ್ಲಿ ವಿಕ್ಟಿಮ್ಸ್ಗಳು ಬೆರಳೆಣಿಕೆಯಷ್ಟು ಜನ ಮಾತ್ರ ಇರ್ತಾರೆ, ಯಾರಿಗೂ ಕಾಣೋದಿಲ್ಲ. ಅವರು ಒಳಗಡೆನೆ ಅನುಭವಿಸ್ತಾ ಇರ್ತಾರೆ. ತುಂಬ ಜನ ಅವರನ್ನು ಅಪಾರ್ಥ ಮಾಡ್ಕೊಂಡಿರ್ತಾರೆ, ಬಟ್ ಇವ್ರ ಮನಸ್ಸೊಳಗಡೆ ಬೇರೆಯೇ ಇರ್ತಾರೆ. ಸೊ ಇಂಥವರು ಈ ಒಂದು ನಾರ್ಸಿಸಿಸಮ್ ಬಗ್ಗೆ ಅರಿವು ಮೂಡಿಸ್ಕೊಂಡಾಗ ಅವರಲ್ಲಿ ಆತ್ಮ ಒಂದು ಬಲ ಹೆಚ್ಚಾಗತ್ತೆ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಸೊ ಅದೇ ರೀತಿ ಇವನ್ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಚ್ಚಾಗಿ ಇರುವಂತಹ ವ್ಯಕ್ತಿಗಳು ಕೂಡ ಇದನ್ನು ಅರ್ಥೈಸ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಕೂಡ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನನಗೆ ಮುಂಬರುವ ದಿನಗಳಲ್ಲಿ ಈ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಇರುವಂತಹ ವ್ಯಕ್ತಿಗಳು ಕೂಡ ಹೇಗೆ ಅವರ ಒಂದು ಸಮಾಧಾನವನ್ನು ಅವರಲ್ಲಿ ಕಂಡುಕೊಳ್ಬೋದು ಅನ್ನೋ ಒಂದು ವಿಚಾರನ ತಿಳಿಸ್ಕೊಡ್ಬೇಕು ಅಂತ ತುಂಬ ಮನಸ್ಸಿದೆ. ಮುಂಬರುವ ದಿನಗಳಲ್ಲಿ ಆ ಒಂದು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟು ಏನು ಪಾಯಿಂಟ್ ಅಂತ ಅಂದರೆ, ಈ ಕಾನ್ಸೆಪ್ಟ್ ತಿಳಿದುಕೊಂಡರೆ ಯಾರು ನಿಜವಾದವರು, ಯಾರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗುರುತಿಸ್ಬೋದು. ಅಂದರೆ ನಿಮ್ಮವರು ಯಾರು, ನಿಜವಾಗಿಯೂ ನಿಮ್ಮವರು ಯಾರು, ನಿಮ್ಮ ವಿರುದ್ಧ ಯಾರು, ಅಂದರೆ ಯಾರು ನಿಮ್ಮ ವಿರುದ್ಧ ನಡ್ಕೊಳ್ತಾ ಇರೋದು ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಈ ಒಂದು ನಾರ್ಸಿಸಿಸಮ್ ಬಗ್ಗೆ ಸ್ಟಡಿ ಮಾಡಿದಾಗ ನೀವು ಯಾರು ಅನ್ನೋದು ಗೊತ್ತಾಗುತ್ತೆ. ಮುಖ್ಯವಾಗಿ ನಿಮ್ಮವ್ರು ಯಾರು ಅನ್ನೋದಕ್ಕಿಂತ ನೀವು ಯಾರು, ನಿಮ್ಮವರು ನೀವೇ ಆಗಿರ್ತೀರಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ದೇವರಿದ್ದಾನೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾನ್ಸೆಪ್ಟ್, ಈ ಪಾಯಿಂಟ್ ಹೇಳುವಾಗ. ಯಾಕಂತಂದರೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಈ ಒಂದು ನವರಾತ್ರಿ ಸಮಯ ಬೇರೆ, ಅದರಲ್ಲೂ 30 ವಯಸ್ಸು ದಾಟಿದ ಮೇಲೆ ಒಬ್ಬ ಮನುಷ್ಯನಿಗೆ ಈ ಒಂದು ಅರಿವುಗಳು ಆಗ್ತಾ ಹೋಗುತ್ತೆ. ಕೆಲವರಿಗೆ 30 ಆದಮೇಲೆ ಅರಿವಾಗುತ್ತೆ, ಕೆಲವರಿಗೆ 35 ನಂತರ ಅರಿವಾಗುತ್ತೆ, ಕೆಲವರಿಗೆ 40 ನಂತರ ಅರಿವಾಗುತ್ತೆ, ಕೆಲವರಿಗೆ 60 ವರ್ಷ ಬಂದಾಗ ಅರಿವಾಗುತ್ತೆ, ಕೆಲವರಿಗೆ 70 ವರ್ಷ ಆದರೂ ಕೂಡ ಅರಿವಾಗಲ್ಲ. ಆ ರೀತಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಇರ್ತಾರೆ, ಒಬ್ಬೊಬ್ಬರ ಮನೋಭಾವ ಒಂದೊಂದು ರೀತಿಯಲ್ಲಿ ಇರ್ತಾರೆ. ನಾವೆಲ್ಲರೂ ಒಂದೇ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ.
ಒಬ್ಬೊಬ್ಬರ ಆಲೋಚನೆಗಳು ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ನೀವು ಏನನ್ನು ಮೇಲ್ನೋಟಕ್ಕೆ ನೋಡಿರ್ತೀರಿ ಅದನ್ನು ನೋಡಿ ಮಾತನಾಡಬೇಡಿ. ಅವರ ಮನಸ್ಸಿನೊಳಗಡೆ ಹೋರಾಟವೇ ನಡೀತಾ ಇರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನಿಜವಾಗ್ಲೂ ನಮ್ಮವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಬೋದು. ನಮ್ಮವರು ಅಂತಂದರೆ ಅದು ನಾವೇ ಅಂತಂದರೆ ನಾವು ಬರುವಾಗಲೂ ಕೂಡ ಒಬ್ಬರೇ ಬಂದಿರ್ತೀವಿ, ಹೋಗೋವಾಗಲೂ ಕೂಡ ಒಬ್ಬರೇ ಹೋಗ್ತೀವಿ. ಇದೆಲ್ಲರಿಗೂ ಗೊತ್ತಿರುತ್ತೆ. ಹಾಗಂತ ಹೇಳಿ ನಾವು ಇಡೀ ಸಮಾಜವನ್ನು ತೊರೆದು ಒಬ್ಬರೇ ಬದುಕಬೇಕಾ? ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾವು ಜನರ ಜೊತೆ ಬೆರೀಬೇಕು. ಒಂದು ಜೀವನ ನಡೆಸಬೇಕು ಅಂದರೆ ಜನರ ಜೊತೆ ಮಿಂಗಲ್ ಆಗಬೇಕು, ಜನರ ಜೊತೆ ಒಡನಾಟ ಇರಬೇಕು. ಆವಾಗ ಮಾತ್ರ ಸಾಧ್ಯ. ಆದರೆ ನಮ್ಮ ತನವನ್ನು ಬಿಟ್ಟು ನಾವು ಬದುಕುವ ಅವಶ್ಯಕತೆ ಇಲ್ಲ. ನಮ್ಮ ತನವನ್ನು ಉಳಿಸ್ಕೊಂಡು ನಾವು ಇನ್ನೊಬ್ಬರ ಜೊತೆ ಬದುಕುವ ಸಾಧ್ಯ ಕೂಡ ಇದೆ. ಹಾಗಾಗಿ ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ಸಮಯ ನೀವು ಒಬ್ಬರೇ ಕಾಲ ಕಳೆಯುವಂತಹ ಒಂದು ಅವಕಾಶನ ನೀವು ಕಲ್ಪಿಸ್ಕೊಳ್ಬೇಕಾಗತ್ತೆ. ಅಥವಾ ನೀವು ಸಂಸಾರ ಇತ್ತು, ಗಂಡ ಮಕ್ಕಳು ಎಲ್ಲ ಇದ್ದಾರೆ ಅಂತ ಅಂದರೂ ಕೂಡ ವಾರದಲ್ಲಿ ಒಂದು ದಿನ ಆದರೂ ಕೂಡ, ಅಥವಾ ನಿಮಗೇನೋ ಒಂದು ಕಮಿಟ್ಮೆಂಟ್ಸ್ ಇತ್ತು, ನೀವು ಬಿಸ್ನೆಸ್ಸಲ್ಲಿದ್ದೀರಿ ಅಥವಾ ಇನ್ನೊಂದೇನೋ ವ್ಯವಹಾರದಲ್ಲಿದ್ದೀರಿ ಅಂತಂದರೆ, ಗಂಡ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ನೀವು ತುಂಬ ಸಂಸಾರದ ಜಂಜಾಟದಲ್ಲಿ ಇದ್ದೀರಾ ಅಂದರೆ ವಾರದಲ್ಲಿ ಒಂದು ದಿನ ಆದರೂ ಕೂಡ ನೀವು ಹೆಚ್ಚು ಸಮಯನ ನಿಮ್ಮ ಜೊತೆ ನೀವು ಕಳಿಬೇಕು. ಆಗ ನಿಮಗೆ ಎಷ್ಟೋ ಸಮಾಧಾನ ಸಿಗತ್ತೆ. ಅಟ್ಲೀಸ್ಟ್ ನೀವು ಎಲ್ಲರೂ ಸೇರಿ ಕೂತು ಒಂದು ಧ್ಯಾನವನ್ನು ಮಾಡಬೇಕು. ಮತ್ತು ಏನಂತಾರೆ, ಧ್ಯಾನ ಅಂದಿದ ತಕ್ಷಣ ಇವಾಗ ಯೋಗ ಡೇ ಅಂತೆಲ್ಲ ನಾವು ನಮ್ಮ ಒಂದು ಪ್ರಧಾನಿ ಅವರು ಮಾಡಿ ನಮಗೆ ಕೊಟ್ಟಿದ್ದಾರಲ್ವ, ಯೋಗ ಡೇ ಅಂತ ನೋಡ್ತೀವಿ. ಸೊ ಇದನ್ನು ನೀವು ಎಷ್ಟು ಮಟ್ಟಕ್ಕೆ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ? ಯೋಗ ಅಂದಿದ ತಕ್ಷಣ ನಮಗೇನು ತಲೆಗೆ ಬರುತ್ತೆ ಹೇಳಿ? ಆಸನಗಳಾಗಿರ್ಬೋದು, ಉಸಿರಾಟದ ಒಂದು ಕ್ರಿಯೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಆಸನಗಳು, ಇದೆಲ್ಲವೂ ಕೂಡ ಯೋಗನ. ಬಟ್ ಯೋಗ ಅಂತ ಅಂದಾಗ ಬೇರೆ ಬೇರೆ ಹಂತಗಳಿರುತ್ತೆ. ನಾವು ಈ ಪತಂಜಲಿ ಯೋಗ ಅಂತ ಕರಿತೀವಿ. ಪತಂಜಲಿ ಅಂತ ಅಂದಿದ ತಕ್ಷಣ ನಾವೇನು ಪ್ರಾಡಕ್ಟ್ಸ್ ತೊಗೊಳ್ತೀವಲ್ವ, ಅಂಗಡಿನಲ್ಲಿ ಖರೀದಿ ಮಾಡ್ತೀವಲ್ವ, ಅದಲ್ಲ ನಾನು ಹೇಳ್ತಾ ಇರೋದು. ಪತಂಜಲಿ ಯೋಗ ಅಂತ ಅಂದ್ರೇ ಬೇರೆ. ಪತಂಜಲಿ ಋಷಿ ಮಹರ್ಷಿಗಳು ಒಂದು ನಮಗೆ ತಿಳಿಸಿಕೊಟ್ಟಿರುವಂತಹ ಯೋಗದ ಬಗ್ಗೆ ಬೇರೆ ಕಾನ್ಸೆಪ್ಟ್ ಇದೆ. ಅದನ್ನು ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯೋಗ ಅಂತ ಅಂದಾಗ ಬೇರೆ ಬೇರೆ ಸ್ಟೇಜಸ್ಗಳು ಬರುತ್ತೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಅದರಲ್ಲಿ ಧ್ಯಾನ ಅನ್ನೋದು ಕೂಡ ಒಂದು, ಧ್ಯಾನ ಅಂತ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್. ನಾನು ನನ್ನ ಚಾನಲ್ನಲ್ಲಿ ಧ್ಯಾನ ಮಾಡೋದ್ರಿಂದ 100ಕ್ಕೂ ಹೆಚ್ಚು ಲಾಭಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಅದಕ್ಕೆ ಹೆಚ್ಚು ಲೈಕ್ಸ್ಗಳು ಬಂದಿದೆ, ಹೆಚ್ಚು ವ್ಯೂಸ್ಗಳು ಬಂದಿದೆ, ಕಾಮೆಂಟ್ಗಳೆಲ್ಲ ಮಾಡಿದ್ದೀರಿ. ತುಂಬ ಜನ ಕೇಳಿದ್ದೀರಿ ಧ್ಯಾನ ಯಾವ ರೀತಿ ಮಾಡೋದು ಹೇಳಿಕೊಡಿ ಮೇಡಮ್, ತುಂಬ ಚೆನ್ನಾಗಿದೆ ವಿಡಿಯೋ ಅಂತೆಲ್ಲ ಕೇಳಿದಿರಿ. ಅದು ಮಾಡಿ ನಾನು ಸುಮಾರು 4 ವರ್ಷ ಆಗ್ತಾ ಬಂತು. ನನಗೇನೆ ಗೊತ್ತಾಗ್ತಾ ಇರಲಿಲ್ಲ ಧ್ಯಾನ ಅಂದರೆ ಹೇಳ್ಕೊಡ್ಬೋದು, ಬಟ್ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ನಾವು ಹೇಳ್ಕೊಡೋಕ್ಕೆ ಸಾಧ್ಯ. ಸುಮ್ಮನೆ ನಾವೇನೋ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಇತ್ತೀಚೆಗಷ್ಟೇ ನಾನು ಧ್ಯಾನ ಅಂದರೆ ಏನು ಅನ್ನೋದನ್ನು ಕಂಡುಕೊಂಡಿದ್ದೀನಿ. ಅಂದರೆ ಯಾವ ರೀತಿ ಈಗ ಸುಮ್ಮನೆ ನಾವು ಕೂತ್ಕೊಂಡು ಉಸಿರಾಟ ಮಾಡ್ತೀವಿ ಅಲ್ವಾ, ಅದು ಮಾತ್ರ ಧ್ಯಾನ ಆಗೋದಿಲ್ಲ. ಅದಕ್ಕೂ ಮೀರಿದಂತಹ ಒಂದು ಏನು ಎಕ್ಸ್ಪೀರಿಯನ್ಸ್ ಈ ಒಂದು ಧ್ಯಾನ ಅಂದರೆ. ಅದ್ರ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದೇ ಧ್ಯಾನ ಅಂದ ತಕ್ಷಣ ನಾವು ಒಂದು ಕಡೆ ಕೂತ್ಕೊಂಡು ಕಣ್ಮುಚ್ಚಿ ಕೂತ್ಕೊಂಡು ಏನು ನಾವು ಮೆಡಿಟೇಷನ್ ಮಾಡ್ತೀವಲ್ವ, ಉಸಿರಾಟದ ಮೇಲೆ ಗಮನ ಕೊಡ್ತೀವಲ್ವ, ಅದು ಕೂಡ ಧ್ಯಾನನೇ. ಅದು ಕೂಡ ಧ್ಯಾನನೇ, ಆದರೆ ಅಷ್ಟೇ ಮಾಡಿದರೆ ಮಾತ್ರ ಧ್ಯಾನ ಅಲ್ಲ. ಪ್ರತಿಯೊಂದು ನಮ್ಮ ಕೆಲಸಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಕಾನ್ಷಿಯಸ್ ಲಿವಿಂಗ್ ಅಂತ ನಾವೇನು ಹೇಳ್ತೀವಲ್ವ, ಅವೇರ್ನೆಸ್, ಮೈಂಡ್ಫುಲ್ ಲಿವಿಂಗ್ ಅಂತ ಹೇಳ್ತೀವಲ್ವ. ಇವಾಗ ಒಂದೇನೋ ತಿನ್ನಬೇಕಾದ್ರೆ ಆಗಲಿ ಅದನ್ನು ಒಂದು ಫೀಲ್ ಮಾಡ್ತಾ ತಿನ್ನೋದು, ಅಥವಾ ಮಾತಾಡುವಾಗ ಫೀಲ್ ಮಾಡ್ತಾ ಮಾತಾಡುವಂಥದ್ದು ಕಾನ್ಷಿಯಸ್ ಲಿವಿಂಗ್. ಅಂದರೆ ನಾವು ಪ್ರಜ್ಞೆಯನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಏನು ನಾವು ಜೀವನ ನಡೆಸ್ತಿದ್ವಲ್ವ, ಅದು ಕೂಡ ಒಂದು ಧ್ಯಾನ ಅಂತ ಹೇಳ್ಬೋದು. ಸೊ ಈ ರೀತಿ ನಮಗೆ ಎಲ್ರಿಗೂ ಕೂಡ ತುಂಬಾ ಒಂದು ಮನಸ್ಸಿಗೆ ಹತ್ತಿರ ಆಗುವಂತಹ ಒಂದು ಗುರು ಅಂತಂದರೆ ಅದು ಬುದ್ಧ. ನಿಮ್ಮೆಲ್ರಿಗೂ ಗೊತ್ತೇ ಇದೆ.
ಈ ಒಂದು ಬುದ್ಧನ ಒಂದು ಪ್ರತಿಮೆ ಕೂಡ ಸಣ್ಣದಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಆ ಒಂದು ಬುದ್ಧನೇ ನಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಅವರು ಹಾಕಿಕೊಟ್ಟಿರುವಂತಹ ಒಂದು ಏನು ದಾರಿ ಇದೆಯಲ್ವ, ಅದನ್ನು ನಾವು ಪಾಲಿಸ್ತಾ ಹೋದರೆ ತುಂಬಾ ನಾವು ಸಾಕಷ್ಟು ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ಬೋದು. ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ನಾವು ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೋದು. ಅಂದರೆ ಪಾಸಿಟಿವ್ ಅಂತ ಅಂದಿದ ತಕ್ಷಣ ಇಲ್ಲಿ ನಾವು ಏನು ಲೋಕದ ಕಣ್ಣಿಗೆ ನಾವು ಚೆನ್ನಾಗಿ ಕಾಣೋದು ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಒಳಗಡೆ ನಾವು ಸಕಾರಾತ್ಮಕ ಭಾವನೆಗಳು ಅಂದರೆ ಸಮಾಧಾನತೆಯನ್ನು ತಂದುಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಒಂದು ಬುದ್ಧ ಹಾಕಿಕೊಟ್ಟಿರುವಂತಹ ಒಂದು ದಾರಿ ಏನು, ಅವರ ಒಂದು ತತ್ವಗಳು, ಸಿದ್ಧಾಂತಗಳು ಎಲ್ಲವೂ ಕೂಡ. ಸೊ ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ನಾರ್ಸಿಸಿಸಮ್ ಈ ಒಂದು ರಿಲೇಷನ್ಶಿಪ್ಪಿಂದ ಯಾರೆಲ್ಲ ಒತ್ತಡಕ್ಕೆ ಒಳಗಾಗಿದ್ರಿ, ನೀವು ಕೂಡ ಕೆಲವೊಂದು ಸತಿ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಒಳಗಡೆ ಬಂದಿರುತ್ತೆ, ಅಂಥವರು ಕೂಡ ಇದನ್ನು ಯಾರೆಲ್ಲ ಸರಿ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಖಂಡಿತವಾಗ್ಲೂ ನಿಮ್ಮೊಳಗಡೆ ನೀವು ಸಮಾಧಾನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಬಟ್ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಈ ಒಂದು ನಾರ್ಸಿಸಿಸಮ್ ಅಂತ ಅಂದರೆ ಏನು, ಈ ಒಂದು ಮನೋವಿಜ್ಞಾನ ಸೈಕಾಲಜಿ ಅನ್ನೋದು ಎಷ್ಟು ಮುಖ್ಯ ಈ ಒಂದು ಮನುಷ್ಯನಿಗೆ. ಪ್ರತಿಯೊಬ್ಬ ಮನುಷ್ಯ ಕೂಡ ಸೈಕಾಲಜಿ ಬಗ್ಗೆ ತಿಳ್ಕೊಳ್ಬೇಕು. ಬರೀ ಕಾಲೇಜಲ್ಲಿ ನಾವೇನು ಕಲಿತೀವಲ್ವ ಅಷ್ಟು ಸಾಕಾಗಲ್ಲ. ಈವನ್ ನಾನು ಕೂಡ ಏನು ಕಾಲೇಜಲ್ಲಿ ಕಲ್ತಿದ್ದೆ, ಟೀಚರ್ಸ್ ಎಲ್ಲ ಪಾಠ ಮಾಡಿದ್ರು, ಅದು ಯಾವುದು ಕೂಡ ನನಗೆ ಹೆಲ್ಪ್ ಆಗಲಿಲ್ಲ. ಅಂದರೆ ಸ್ವಲ್ಪ ಮಟ್ಟಕ್ಕೆ ಹೆಲ್ಪ್ ಆದರೂ ಕೂಡ ಅದು ನಿಜವಾಗ್ಲೂ ಸಾಕಾಗ್ತಾನೆ ಇರಲಿಲ್ಲ. ನಾನು ಜೀವನದಲ್ಲಿ ಕಲ್ತಿರುವ ಪಾಠಗಳೇ ಹೆಚ್ಚು ನನ್ನ ಗುರುಗಳು ಅಂತ ಅಂದರೆ ನನ್ನ ಕುಟುಂಬದವರೇ ಎಲ್ಲರೂ ಕೂಡ ನನ್ನ ಗುರುಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಹೇಳಬೇಕಂತಂದರೆ ತಾಯಿನೇ ಮೊದಲ ಗುರು. ನನಗೆ ನನ್ನ ತಾಯಿಯೇ ಮೊದಲ ಗುರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ನೇಹಿತರೆ, ಸೊ ನಮ್ಮ ಒಂದು ತಂದೆ ತಾಯಿಯೇ ನಮಗೆ ಗುರುಗಳು. ನಮ್ಮನ್ನು ಸಾಕಿ ಸಲಹಿದಂತಹ ಎಲ್ಲ ಒಂದು ನಮ್ಮ ಗುರುಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮನೆಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಮಗೆ ಗುರುಗಳು. ಆ ಒಂದು ಕೃತಜ್ಞತೆಗೆ ನಾವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮನ್ನು ನಾವು ಕಂಡುಕೊಳ್ಳೋದ್ರಲ್ಲೂ ಕೂಡ ನಾವು ತೊಡಗಿಸ್ಕೊಳ್ತೀವಿ. ಅದರ ಜೊತೆಗೆ ಏನು ಒಳ್ಳೆಯದು, ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ಕೂಡ ನಾವು ಧ್ವನಿ ಎತ್ತುವಂತಹ ಒಂದು ಮನೋಭಾವ ಕೂಡ ಇಟ್ಕೊಳ್ಳೋಂಥದ್ದು ನಿಜವಾಗ್ಲೂ ಕೂಡ ಒಬ್ಬ ಮನುಷ್ಯ ಮಾಡಬೇಕಾಗಿರುವಂತಹ ಕೆಲಸ. ಸೊ ಇದಿಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು ಈ ಒಂದು ನಾರ್ಸಿಸಿಸಮ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸೊ ಇನ್ನೂ ಹೇಳ್ತಾ ಹೋದರೆ ಸಾಕಷ್ಟು ಪಾಯಿಂಟ್ಸ್ಗಳಿದೆ. ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದೇನಂತಂದರೆ ಜ್ಞಾನವೇ ಮೊದಲ ಹೆಜ್ಜೆ ಅಂತಂದರೆ ಹೀಲಿಂಗ್ ನೀವು ಮಾಡಬೇಕು, ಮನಸ್ಸನ್ನು ಹೀಲಿಂಗ್ ಕಡೆ ತೊಗೊಂಡು ಹೋಗಬೇಕು ಅಂತಂದರೆ ನಿಮಗೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಜ್ ಇಸ್ ಪವರ್. ನಾಲೆಜ್ ಅಂತ ಅಂದರೆ ಏನು, ಸುಮ್ಮನೆ ಕ್ವಾಲಿಫಿಕೇಷನ್ ಡಿಗ್ರಿಗಳು ತೊಗೊಳ್ಳೋ ಅಂಥದ್ದಲ್ಲ. ಈಗ ನಾನು ಕೂಡ ಸಾಕಷ್ಟು ಕ್ವಾಲಿಫಿಕೇಷನ್ ಆಗಿದೆ, ಓದಿಸಿದ್ದಾರೆ ನನಗೂ ಕೂಡ ಮನೆಯಲ್ಲಿ. ಆದರೆ ಬರೀ ಓದಿರುವಂಥದ್ದಷ್ಟೇ ಜ್ಞಾನ ಆಗೋದಿಲ್ಲ. ನಮ್ಮ ಒಂದು ಲೈಫಲ್ಲಿ ಕೂಡ ಸಾಕಷ್ಟು ನಾವು ಅರಿವುಗಳು ಮೂಡುತ್ತೆ ಅಲ್ವಾ. ಅಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ಏನು ಯಾವುದನ್ನು ಕಡೆಗಣಿಸೋವಂಥ ಒಂದು ಮನೋಭಾವ ನನಗಿಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಬೆಲೆ ಇರುತ್ತೆ. ಆದರೆ ಈಗ ಓದಿಲ್ಲದೆ ಇರೋರಿಗೂ ಕೂಡ ಅರಿವಾಗಬಾರ್ದು ಅಂತ ಏನೂ ಇಲ್ಲ. ಓದಿಲ್ಲದೆ ಇರೋ ಅಂದರೆ ಶಾಲೆಗೆ ಹೋಗಿ ಶಾಲೆಗೆ ಹೋಗಿ ಕಲಿಯದೇ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಜ್ಞಾನ, ಅರಿವು ಅನ್ನೋದು ಆಗಿರುತ್ತೆ. ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಅರಿವೇ ಒಂದು ಮೊದಲ ಹೆಜ್ಜೆ. ನಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ಅರಿವು ತುಂಬ ಒಂದು ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ನಾರ್ಸಿಸಿಸಮ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕು, ಅರಿವನ್ನು ಹೆಚ್ಚು ಮಾಡಿಕೊಳ್ತಾ ಹೋಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ನಾರ್ಸಿಸಿಸಮ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ.
ಅಂದರೆ ಇದು ಕೂಡ ಲಾಂಗ್ ವಿಡಿಯೋನೇ ಆಯಿತು, ಬಟ್ ಆದರೆ ಹೇಳ್ತಾ ಹೋದರೆ ಗಂಟೆಗಟ್ಟಲು ಇದ್ರೂ ಕೂಡ ಸಾಕಾಗುತ್ತೆ. ಅಷ್ಟು ತಿಳ್ಕೊಳ್ಬೋದು, ಜೀವನ ಉದ್ದಕ್ಕೂ ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೋದು. ಅದನ್ನು ಎಷ್ಟು ಶಾರ್ಟಾಗಿ ಆಗುತ್ತೋ ಅಷ್ಟು ಶಾರ್ಟಾಗಿ ನಿಮಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ಏನಂತಂದರೆ, ಓಕೆ, ಈ ಒಂದು ವಿಡಿಯೋನ ವೈಂಡ್ ಅಪ್ ಮಾಡುವಂತಹ ಸಮಯ. ನಾರ್ಸಿಸಿಸಮ್ ಅರ್ಥ ಮಾಡಿಕೊಳ್ಳೋದು ಇಂದಿನ ಪೀಳಿಗೆ ಎಲ್ಲರಿಗೂ ಕೂಡ ಅತ್ಯಂತ ಮುಖ್ಯ. ಈಗಿನ ಪೀಳಿಗೆಯವ್ರಿಗೆಲ್ರಿಗೂ ಕೂಡ ಈ ಒಂದು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಳೇಬೇಕಾಗಿರುವಂತಹ ಒಂದು, ಈಗಿನ ಪೀಳಿಗೆ ಅಂತಂದರೆ ಏನು 20ರ ಹರಿಯ 30ರ ಹರಿಯದವರು ಅಂತ ಮಾತ್ರ ಅಲ್ಲ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈವನ್ ನಿಮಗೆ 70 ವರ್ಷ ಆಗಿರಲಿ, ನೀವು ಈಗಿನ ಪೀಳಿಗೆಯವರೇ ಅಂತಂದರೆ ಈಗ ಯಾರೆಲ್ಲ ನಾವು ಜೀವಂತವಾಗಿದ್ದೀವಿ ಎಲ್ಲರೂ ಕೂಡ ಈಗಿನ ಪೀಳಿಗೆಯವರು ಅನ್ನೋ ಒಂದು ದೃಷ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಈ ಒಂದು ನಾರ್ಸಿಸಿಸಮ್ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಮತ್ತು ಮುಂದಿನ ವಿಡಿಯೋನಲ್ಲಿ ನಾನು ಈ ಒಂದು ನಾರ್ಸಿಸಿಸ್ಟಿಕ್ ಸಂಬಂಧಗಳಿಂದ ಹೇಗೆ ನೀವು ಸಮಾಧಾನತೆಯನ್ನು ಕಂಡುಕೊಳ್ಬೋದು, ಹೇಗೆ ಇದರಿಂದ ಹೊರಗೆ ಬರ್ಬೋದು, ಅಂದರೆ ಹೊರಗೆ ಬರ್ಬೋದು ಇನ್ ದ ಸೆನ್ಸ್ ಎಲ್ಲರೂ ಕೂಡ ನಾವು ಬಿಟ್ಟು ಬರೋಕ್ಕಾಗಲ್ಲ, ಅಂದರೆ ಎಲ್ಲರೂ ಕೂಡ ಎಲ್ಲ ಸಂಬಂಧಗಳು ಕಳ್ಕೊಂಡು ಬದುಕೋಕ್ಕಾಗಲ್ಲ. ಆದರೆ ಕೆಲವರಿಗೆ ಅವರ ಒಂದು ಏನು ಜೀವನವೇ ಆ ರೀತಿ ಆಗೋ ರೀತಿಯಲ್ಲಿ ಮಾಡಿಬಿಟ್ಟಿರ್ತಾರೆ. ಕೆಲವು ವ್ಯಕ್ತಿಗಳು ಸಂಪೂರ್ಣವಾಗಿ ಅವರು ಒಬ್ಬರೇ ಇರುವ ರೀತಿಯಲ್ಲಿ ಅವರ ಜೀವನ ಆಗಿರುತ್ತೆ. ಅದು ಅವರು ಬಯಸಿ ಬಂದಿದ್ದಲ್ಲ, ಬಟ್ ಅದು ಚೋಸನ್ ಒನ್ಸ್ ಅಂತ ಹೇಳ್ತಾರೆ. ಅಂದರೆ ಚೂಸನ್ ಒನ್ಸ್, ಆಯ್ಕೆಯಾದಂತಹ ಆತ್ಮಗಳು ಎಲ್ಲವನ್ನು ತೊರೆದು ಹೊರಗಡೆ ಇರುವಂತಹ ಪರಿಸ್ಥಿತಿ ದೇವರೇ ಸೃಷ್ಟಿ ಮಾಡಿರ್ತಾನೆ. ಸೊ ಹಾಗಾಗಿ ಅವರನ್ನ ನೋಡಿ ನೀವು ಏನು ಎಲ್ಲರನ್ನು ಬಿಟ್ಟು ಹೋಗಿದ್ದಾಳೆ ಒಬ್ಬಳೇ ಅಥವಾ ಒಬ್ಬನೇ ಹೋಗಿದ್ದಾನೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡುವಂಥದ್ದಲ್ಲ. ಅದು ದೇವರೇ ಆ ಒಂದು ಆತ್ಮವನ್ನು ಆಯ್ಕೆ ಮಾಡಿ ಎಲ್ಲರಿಂದ ದೂರ ಇರುವ ರೀತಿಯಲ್ಲಿ ಮಾಡಿಸಿರುತ್ತೆ. ಒಂದು ಪರಿಸ್ಥಿತಿ ಆಗಿರ್ಬೋದು, ಸನ್ನಿವೇಶ ಆಗಿರ್ಬೋದು, ಆ ರೀತಿ ಮಾಡಿಸಿರುತ್ತೆ. ಆದರೆ ಕುಟುಂಬದಲ್ಲೇ ಇದ್ದುಕೊಂಡು ಯಾವ ರೀತಿ ನೀವು ಈ ರೀತಿ ಒಂದು ನಾರ್ಸಿಸಿಸಮ್ ಸಂಬಂಧಗಳಿಂದ ಒಂದು ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಹೊರಗೆ ಬರೋದು ಅಂದರೆ ನಾಟ್ ಫಿಸಿಕಲಿ, ಮೆಂಟಲಿ ನೀವು ಹೊರಗೆ, ಯಾಕಂದರೆ ಪ್ರತಿಯೊಬ್ಬರು ಕೂಡ ನೀವು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಗಂಡ ಇರ್ತಾರೆ, ಮಕ್ಕಳು ಇರ್ತಾರೆ, ತಂದೆ ತಾಯಿನ ನೋಡ್ಕೊಳ್ಬೇಕಾಗಿರುತ್ತೆ, ಅಜ್ಜಿ ತಾತನ ನೋಡ್ಕೊಳ್ಬೇಕಾಗಿರುತ್ತೆ, ಮೊಮ್ಮಕ್ಕಳು ಇರ್ತಾರೆ, ಎಲ್ಲರೂ ಬಿಟ್ಟು ಬರೋಕ್ಕಾಗಲ್ಲ. ಆದರೆ ಕೆಲವರ ಪರಿಸ್ಥಿತಿ ನಾನು ಹೇಳಿದಾಗೆ ಯಾವುದೇ ಭವಬಂಧಗಳು ಇಲ್ಲದ ರೀತಿಯಲ್ಲಿ ಅವರ ಜೀವನವನ್ನು ದೇವರು ಮಾಡಿರ್ತಾನೆ. ಅದು ಒಂದು ಹಣೆ ಬರಹ ಅಂತ ನಾವು ಹೇಳ್ತೀವಲ್ವ. ಹಣೆ ಬರಹದ ಜೊತೆಗೆ ನಮ್ಮ ಒಂದು ಆಯ್ಕೆಗಳು ಕೂಡ ಇರುತ್ತೆ, ಪ್ರತಿಯೊಂದು ಇರುತ್ತೆ ಅಲ್ವಾ. ಹಾಗಾಗಿ ನಾವು ಪ್ರಯತ್ನ ಮಾಡಿದರೆ ಹಣೆ ಬರಹನೂ ಕೂಡ ಬದಲಾಯಿಸ್ಬೋದು ಅಂತ. ಅಂದರೆ ಹಣೆ ಬರಹನ ಬದಲಾಯಿಸೋಕ್ಕಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದರೆ, ಇವಾಗ ನೀವೇ ಕೇಳಿರ್ತೀರಿ, ಕೃಷ್ಣ ಒಂದು ಮಾತು ಹೇಳ್ತಾರಂತೆ ಅರ್ಜುನನಿಗೆ ಹಣೆ ಬರಹದ ಬಗ್ಗೆ. ನನಗಿದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾನು ಹೀಗೆ ಒಂದು ಮೋಟಿವೇಶನ್ ವೀಡಿಯೋಸ್ನಲ್ಲಿ ಕೇಳಿರೋದು. ಹಣೆ ಬರಹನ ಬದಲಾಯಿಸೋಕ್ಕೆ ಆಗುತ್ತಾ ಅನ್ನೋದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ. ಏನಂತಂದರೆ, ನಿನ್ನ ಹಣೆಯಲ್ಲಿ ನೀನು ಪ್ರಯತ್ನ ಮಾಡಿದ್ರೆ ಹಣೆ ಬರಹ ಬದಲಾಗುತ್ತೆ ಅನ್ನೋದೇನಾದರೂ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋದು ಒಂದು ಕಾನ್ಸೆಪ್ಟ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಿದ್ರೆ ನೀವು ಈ ಒಂದು ಭವಬಂಧಗಳಿಂದ ಬಿಡಿಸಿಕೊಂಡು ಸಂಸಾರದೊಳಗಡೆ ಇದ್ದುಕೊಂಡು ಭವಬಂಧಗಳನ್ನು ಬಿಡಿಸಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದರೆ ಕೆಲವೊಂದು ಆಯ್ಕೆಯಾದಂತಹ ಆತ್ಮಗಳಿಗೆ ಸಣ್ಣ ವಯಸ್ಸಿನಲ್ಲಿ ಪ್ರತಿಯೊಂದು ಅತಿರೇಕವಾದಂತಹ ಮಾನಸಿಕ ಒತ್ತಡಗಳು ಇರುತ್ತೆ. ಅಂತಹ ವ್ಯಕ್ತಿಗಳು ಎಲ್ಲವನ್ನು ತೊರೆದು ದೂರ ಇದ್ದಾಗ ಅಂತಹ ವ್ಯಕ್ತಿಗಳನ್ನು ನೋಡಿ ನೀವು ದೂಷಣೆ ಮಾಡೋದು ತಪ್ಪಾಗುತ್ತೆ, ಆಯಿತಾ. ಸಪೋಸ್ ಇವಾಗ ನಿಮಗೆ ಮಕ್ಕಳಿತ್ತು, ಗಂಡ ಇದ್ದು, ಅತ್ತೆ ಮಾವ ಇದ್ದು ಎಲ್ಲ ನೀವು ಬದುಕ್ತಿದ್ದೀರಿ ಅಂತಂದರೆ ನೀವು ಸ್ವಲ್ಪ ಮಟ್ಟಕ್ಕೆ ನೀವು ಯಾವ ರೀತಿ ನೆಮ್ಮದಿ ಕಂಡುಕೊಳ್ಬೋದು ಅನ್ನೋದನ್ನು ಕೂಡ ಈ ಒಂದು ನಾರ್ಸಿಸಿಸಮ್ ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಇದ್ಕೊಂಡೆ ಯಾವ ರೀತಿ ನೀವು ನೆಮ್ಮದಿನ ಕಂಡುಕೊಳ್ಬೋದು ಅನ್ನೋದು ಕೂಡ ತಿಳ್ಕೊಳ್ತಾ ಹೋಗ್ಬೋದು. ಓಕೆನಾ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಮತ್ತು ಅದೇ ಮುಂದಿನ ಒಂದು ಕಮಿಂಗ್ ಡೇಸ್ನಲ್ಲಿ ನಾನು ನಿಮಗೆ ಹೆಚ್ಚಿನ ಒಂದು ಟಾಪಿಕ್ಸ್ನ ಕವರ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಈ ಒಂದು ನಾರ್ಸಿಸಿಸಮ್ ಇಂದ ನೀವು ಬಳಲ್ತಾ ಇದ್ದರೆ
ಯಾವ ರೀತಿ ನೆಮ್ಮದಿ ಕಂಡುಕೊಳ್ಬೋದು, ಯಾವ ರೀತಿ ಸಮಾಧಾನತೆಯನ್ನು ಕಂಡುಕೊಳ್ಬೋದು, ಯಾವ ರೀತಿ ಮಾನಸಿಕವಾದಂತಹ ದೈಹಿಕವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಎಷ್ಟು ಹೊತ್ತು ನೀವು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಹಕಾರ ಮಾಡ್ತಾ ಇರಿ. ದಯವಿಟ್ಟು ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಕೊನೆಯದಾಗಿ, ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.